Hello, welcome back to teacher dot and ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕೆ ಬಂದಿರುವಂತಹ ಮ್ಯಾಟರ್ ಯಾವುದು ಅಂತಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ನ ಒಂದು ಚಾಪ್ಟರ್ ನಾವು ಡಿಸ್ಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಇವತ್ತಿನ ಈ ಚಾಪ್ಟರ್ ಅಲ್ಲಿ ನಾವು ಸ್ಪೆಸಿಫಿಕಲಿ ವಿಲ್ ಫೋಕಸ್ ಆನ್ ದ ಇಂಪಾರ್ಟೆಂಟ್ we can say the topics which will be appearing on the board examination as well as in the particular NEET CET examinations ಗಳಿಗೆ ಬರುವಂತಹ ಎಲ್ಲ ಒಂದು ಪರ್ಟಿಕ್ಯುಲರ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತೇವೆ. ಅಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಆಸ್ ಯೂಶುವಲ್ ಆಗಿ ಹೇಳುವ ಹಾಗೆ, ಸೊ ನಿಮಗೆ ಒಳ್ಳೆಯ ಶಿಕ್ಷಣ ಮತ್ತು ಡಿಜಿಟಲ್ ಶಿಕ್ಷಣ ಬೇಕಾದಲ್ಲಿ ದಯವಿಟ್ಟು ಟೀಚರ್ ಆ್ಯಪ್ ನ ಚೂಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಹಿಯರ್ ಅಂಡ್ ದಾರ್ ಯು ಆರ್ ಗೋಯಿಂಗ್ ಟು ಗೆಟ್ ಆರ್ ರೆಗ್ಯುಲರ್ ಆಗಿ ನಿಮಗೆ ಲೈವ್ ವಿಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಸೊ ಆದ ಕಾರಣ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ದ ನೋಟಿಫಿಕೇಶನ್ಸ್ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಈ ಒಂದು ಪಾಠದಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ದಿಸ್ ಇಸ್ ದ ಫಸ್ಟ್ ಚಾಪ್ಟರ್ ಆಫ್ ದ ಸೆಕೆಂಡ್ PUC ಬಯಾಲಜಿಯ ಫಸ್ಟ್ ಚಾಪ್ಟರ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಬೇಸಿಕಲಿ ಏನೇನು ಸ್ಟಡಿ ಮಾಡ್ತೇವೆ ಅಂತ ಹೇಳಿ ಮೊದಲು ನೋಡಿಕೊಂಡು ಆಮೇಲೆ ನಂತರದ ಒಂದು ಭಾಗಕ್ಕೆ ಹೋಗೋಣ. ಸೊ ಫ್ಲವರಿಂಗ್ ಪ್ಲಾಂಟ್, ಫ್ಲವರಿಂಗ್ ಪ್ಲಾಂಟ್ ಅಂದ್ರೆ ಏನು? ವಾಟ್ ಇಸ್ ಫ್ಲವರಿಂಗ್ ಪ್ಲಾಂಟ್? ಸೊ ಫ್ಲವರಿಂಗ್ ಪ್ಲಾಂಟ್ ಮೀನ್ಸ್, one second, I'll just change the ink. Okay, so flowering plant ಅಂದ್ರೆ ಏನು? ಫ್ಲವರಿಂಗ್ ಪ್ಲಾಂಟ್ ಈಸ್ ಆಂಜಿಯೋಸ್ಪರ್ಮ್ ಅಲ್ಲಿ ಬರ್ತದೆ ಅಲ್ವಾ? ದ ಪರ್ಟಿಕ್ಯುಲರ್ ಯಾವುದು ಆಂಜಿಯೋಸ್ಪರ್ಮ್, ದ ಡಿವಿಷನ್ ಆಂಜಿಯೋಸ್ಪರ್ಮ್ ಅಲ್ಲಿ ಬರುವಂತದ್ದು ಫ್ಲವರಿಂಗ್ ಪ್ಲಾಂಟ್ಸ್ಗಳು. ಇದರಲ್ಲಿ ಯಾವ ರೀತಿಯ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ, ಯಾವ ಪರ್ಟಿಕ್ಯುಲರ್ ಭಾಗಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತವೆ ಹೇಳೋದನ್ನ ನಾವು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ನೋಡ್ತೇವೆ. ಸೊ ಮೊದಲು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಅಬ್ಸರ್ವ್ ಮಾಡುವಂತ ಫಿನಾಮಿನಾ ಏನು ಅಂತಂದ್ರೆ, ಸೊ ನಾವು ಇದರಲ್ಲಿ ರೀಪ್ರೊಡಕ್ಷನ್ ಗೆ ಯೂಸ್ ಆಗುವಂತಹ ಯೂನಿಟ್ ಯಾವುದು? ವಿಚ್ ಇಸ್ ದ ರೀಪ್ರೊಡಕ್ಟಿವ್ ಯೂನಿಟ್ ಆಫ್ ದ ಫ್ಲವರಿಂಗ್ ಪ್ಲಾಂಟ್, ದಟ್ ಇಸ್ ದೇ ಆರ್ ಫ್ಲವರ್ಸ್ ಅಂತ ಹೇಳಿ ಕರೀತೇವೆ. ಓಕೆ, ದಿಸ್ ಇಸ್ ದ ರೀಪ್ರೊಡಕ್ಟಿವ್ ಯೂನಿಟ್ ಆಫ್ ದ ಪ್ಲಾಂಟ್. ಆಂಜಿಯೋಸ್ಪರ್ಮ್ ನ ರೀಪ್ರೊಡಕ್ಟಿವ್ ಯೂನಿಟ್ ಆಗಿ ನಾವು ಇದನ್ನ ನೋಡ್ತೇವೆ. ಅಂಡ್ ಇದರಲ್ಲಿ ನಾವು ರೀಪ್ರೊಡಕ್ಟಿವ್ ಪಾರ್ಟ್ ಅಂಡ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಗಳನ್ನ ಅಬ್ಸರ್ವ್ ಮಾಡ್ತೇವೆ. ಸೊ ನಾವೀಗ ಒನ್ ಬೈ ಒನ್ ಅದ್ರ ಕಡೆಗೆ ಹೋಗ್ತೇವೆ. ಸೊ ಅದ್ರ ಮೊದಲು ನಾವು ಆಸ್ ಪರ್ಟಿಕ್ಯುಲರ್ ಕಾಮನ್ ಮ್ಯಾನ್ ಆಗಿ ನಾವು ಫ್ಲವರ್ನ, ನಾವು ಸ್ಪೆಸಿಫಿಕಲಿ ಹೂಗಳನ್ನ ನಾವು ಎಲ್ಲಿ ಅಬ್ಸರ್ವ್ ಮಾಡ್ತೇವೆ, ಮತ್ತೆ ಈ ಹೂಗಳನ್ನ ಅಬ್ಸರ್ವ್ ಮಾಡುವಂತಹ ಪ್ರಕ್ರಿಯೆ ಯಾವುದರಿಂದ ಶುರುವಾಗ್ತದೆ ಅಂತ ಹೇಳಿ ನಾವು ಮೊದಲು ತಿಳ್ಕೋಬೇಕು. ಓಕೆ, ಸೊ ಹೂಗಳನ್ನ ನೋಡುವಂಥದ್ದು ಎಲ್ಲಿ ಅಂತಂದ್ರೆ, ಸೊ ನಾವು ಹೂವಿನ ಮಾರ್ಕೆಟ್ ಏನಿರ್ತಾವಲ್ವ ಅಲ್ಲಿ ನೋಡ್ತೇವೆ. ಈ ಹೂವಿನ ಮಾರ್ಕೆಟ್ ಅಲ್ಲಿ ಈ ಹೂಗಳನ್ನ ಯಾಕೆ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಸಚ್ ಆಸ್ ಫಾರ್ ಎಕ್ಸಾಂಪಲ್ ನಾವು ಸೋಷಿಯಲ್ಲು ಮತ್ತೆ ಆರ್ನಮೆಂಟ್, ಸೋಷಿಯಲ್ ಗ್ಯಾದರಿಂಗ್ಸ್ ಗಳಲ್ಲಿ ಆರ್ನಮೆಂಟ್ಸ್ ಗಳಲ್ಲಿ ಆಸ್ ಆರ್ನಮೆಂಟ್ಸ್, ಆಸ್ಥೆಟಿಕ್ ಪರ್ಪಸ್ಗೆ, ರಿಲಿಜಿಯಸ್ ಪೂಜೆ ಮಾಡಲಿಕ್ಕೆ, ಹಾಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಗಳಲ್ಲಿ ಎಲ್ಲ ಯೂಸ್ ಮಾಡುವಂಥದ್ದು ಅಲ್ವಾ. ಹಾಗೆ ಇನ್ನೊಂದು ರೀತಿಯಲ್ಲಿ ಇದನ್ನ ನಾವು ಏನಕ್ಕೆ, ಸೊ ಪ್ರೀತಿಯನ್ನ ವ್ಯಕ್ತಪಡಿಸುವಂಥದ್ದು ಅಥವಾ ದ ಕೇರ್, ನಾವೇನು ಕೇರ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು, ಅಥವಾ ನಾವು ಗ್ರೀಫ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು, ಬೇಜಾರನ್ನ ವ್ಯಕ್ತಪಡಿಸುವಂಥದ್ದು, ಅಥವಾ ಮಾರ್ನಿಂಗ್ ಅಂತ ಕರಿತೇವೆ ನಾವು ಅಲ್ವಾ. ಸೊ ಇಂತಹ ಎಲ್ಲ ಬೇರೆ ಬೇರೆ ಅಂಶಗಳಿಗೆ ನಾವೇನ್ ಮಾಡ್ತಾ ಇದ್ದೇವೆ, ಸೊ ನಾವು ಇಲ್ಲಿ ಫ್ಲವರ್ ನ ಉಪಯೋಗಿಸ್ಕೊಳ್ತೇವೆ. ಹಾಗೆ ಸ್ಪೆಸಿಫಿಕಲಿ ಸ್ಪೀಕಿಂಗ್ ಆಫ್ ದ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದ್ರೆ ಏನು ಅಂತ ಕೇಳಿದ್ರೆ, ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ವಿಚ್ ಗಿವ್ಸ್ ರೈಸ್ ಟು ಅ ಝೈಗೋಟ್ ದಟ್ ವಿಲ್ ಡೆವಲಪ್ ಇನ್ ಟು ಎಂಬ್ರಿಯೋ ಅಂಡ್ ದ ಯಂಗ್ ಒನ್ಸ್. ಸೊ ಅದಕ್ಕೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳಿ ನಾವು ಕರಿತೇವೆ. ಆಯ್ತಾ? ಈ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ನಾವು ನೋಡುವಂಥದ್ದು, ಸೊ ಮೊದಲು ಫ್ಲವರ್ ಆಸ್ ದ ರೀಪ್ರೊಡಕ್ಟಿವ್ ಯೂನಿಟ್ ಆಗಿ ಹೇಗೆ ಇರ್ತದೆ ನೋಡ್ಲಿಕ್ಕೆ ಅಂತ ಹೇಳಿದ್ರೆ, ಸೊ ದಿಸ್ ದ NCERT ಡಯಾಗ್ರಾಮ್ ಇಟ್ ಸೆಲ್ಫ್, ಸೊ ವಿಚ್ ಮೇ ಬಿ ಆಸ್ಕ್ಡ್ ಫಾರ್ ದ 3 marks, 3 ಮಾರ್ಕ್ಸಿನ ಕ್ವಶನ್ಗೆ. ಸೊ ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 3 marks ಕ್ವಶನ್, 3 marks ಕ್ವಶನ್ ಆಗಿ ಇದನ್ನ ನಾವು ಪರ್ಟಿಕ್ಯುಲರ್ಲಿ ಬೋರ್ಡ್ ಎಕ್ಸಾಮ್ಸ್ ಗಳಲ್ಲಿ ಕೇಳುವಂಥದ್ದು.
ಓಕೆ, ಸೊ ಏನಿದೆ ಈ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ ಅನ್ನ ನೋಡಿದಾಗ ನಮಗೆ ಏನೇನು ಕಾಣಿಸ್ತದೆ, ವಾಟ್ ವಿ ಆರ್ ಸೀಯಿಂಗ್ ಓವರ್ ಹಿಯರ್ ಹೇಳಿ ನೋಡುವಂಥದ್ದಿದ್ರೆ, ಸೊ ಲುಕ್ ಎಟ್ ಓವರ್ ಹಿಯರ್. ಸೊ ನಾವು ಫ್ಲವರ್ನ ಒಂದು ಕ್ಯಾರೆಕ್ಟರ್ ನೋಡೋದಿದ್ರೆ, ಜನರಲ್ ಕ್ಯಾರೆಕ್ಟರ್ ನೋಡೋದಿದ್ರೆ, ಇಟ್ಸ್ ಕಲರ್ಫುಲ್, ರೈಟ್? ಇಟ್ಸ್ ಅ ರಿಪ್ರೊಡಕ್ಟಿವ್ ಯೂನಿಟ್ ಆಫ್ ದ ಪ್ಲಾಂಟ್. ಅಂಡ್ ಕಲರ್ಫುಲ್ ಯಾಕೆ ಇರ್ತವೆ ಅಂತಂದ್ರೆ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್ ಅಂತ ಹೇಳಿ ಕರಿತವೆ. ಇದು ಯಾವ ಭಾಗಗಳು ಕಲರ್ಫುಲ್ ಇದಾವೆ ಅಂತ ಹೇಳಿ ನೋಡುವಂತಿದ್ರೆ, ದರ್ ಆರ್ 4 ವರ್ಲ್ಸ್ ಆರ್ ದರ್. ಹೌ ಮೆನಿ? 4 ವರ್ಲ್ಸ್ಗಳು ಇದಾವೆ. ಅಂದ್ರೆ ಕನ್ನಡದಲ್ಲಿ ಹೇಳುವಂತಂದ್ರೆ ವೃತ್ತ ಅಂತ ಹೇಳಿ ಕರಿಬಹುದು, ಅಥವಾ ಸುತ್ತು ಅಂತ ಹೇಳಿ ಹೇಳ್ಬೋದು. 4 ವರ್ಲ್ಸ್ಗಳಿದಾವೆ. ಈ 4 ವರ್ಲ್ಸ್ಗಳಲ್ಲಿ ಸೊ ಒಂದೊಂದೇ ವರ್ಲ್ಸ್ಗಳನ್ನ ಅಬ್ಸರ್ವ್ ಮಾಡೋಣ. ಮೊದಲನೇದು ಕೇಲಿಕ್ಸ್ ಅಂತ ಹೇಳಿ ಕರಿತೇವೆ. ವಿ ಕಾಲ್ ಇಟ್ ಆಸ್ ಕೇಲಿಕ್ಸ್. ಅಂಡ್ ದ ಮೆಂಬರ್ಸ್ ಆರ್ ಕಾಲ್ಡ್ ಆಸ್ ಸೆಪಲ್ಸ್. ಏನಂತ ಹೇಳಿ ಕರಿತೇವೆ? ಮೆಂಬರ್ಸ್ ಗಳಿಗೆ ನಾವು ಸೆಪಲ್ಸ್ ಅಂತ ಹೇಳಿ ಕರಿತೇವೆ. ಇವುಗಳು ಗ್ರೀನ್ ಕಲರ್ ಆಗಿರ್ತವೆ. ಏನಾಗಿರ್ತವೆ? ಗ್ರೀನ್ ಕಲರ್. ಅಂಡ್ ಸಮ್ ಆರ್ ಪರ್ಸಿಸ್ಟೆಂಟ್, ಸಮ್ ಆರ್ ನಾನ್ ಪರ್ಸಿಸ್ಟೆಂಟ್. ಓಕೆ, ಸೊ ಗ್ರೀನ್ ಕಲರ್ ಇರ್ತದೆ ಅಂದ್ರೆ ಫೋಟೋಸಿಂಥಸಿಸ್ ನ ಮಾಡುವಂತ ಅಬಿಲಿಟಿಯನ್ನು ಹೊಂದಿದ್ದಾವೆ. ದೆನ್ ದೇ ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್ ದ ಫ್ಲವರ್. ಅವುಗಳು ಏನ್ ಮಾಡ್ತವೆ? ಫ್ಲವರ್ ಬಡ್ ಅಂತ ಏನ್ ಕರಿತೇವೆ, ಫ್ಲೋರಲ್ ಬಡ್ ಅಥವಾ ಫ್ಲವರ್ ಬಡ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆಯ್ತಾ? ಸೊ ದಟ್ ಇಸ್ ದ ಒನ್ ಥಿಂಗ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು? ಕೇಲಿಕ್ಸ್. ಸೊ ಕೇಲಿಕ್ಸ್ ಆಯ್ತು. ಕೊರೋಲಾ ಎರಡನೇದು ಯಾವುದು? ಕೊರೋಲಾ. ಕೊರೋಲಾ ಅಂದ್ರೆ ಏನು? ಕೊರೋಲಾ ಈಸ್ ದ ಮೆಂಬರ್ಸ್ ಆರ್ ನೌನ್ ಆಸ್ ಪೆಟಲ್ಸ್ ಅಲ್ವಾ? ನಾವು ಕನ್ನಡದಲ್ಲಿ ದಳಗಳು ಅಂತ ಹೇಳಿ ಕರಿತೇವೆ ಇದನ್ನ, ಹೌದಾ? ಈ ಪೆಟಲ್ಸ್ಗಳು ಏನಾಗಿದ್ದಾವೆ? ಕಲರ್ಫುಲ್ ಆಗಿದ್ದಾವೆ. ಕಲರ್ಫುಲ್, ಬ್ರೈಟ್. ಓಕೆ, ಬ್ರೈಟ್, ಕಲರ್ಫುಲ್ ಆಗಿದ್ದಾವೆ, ಬ್ರೈಟ್ ಆಗಿದ್ದಾವೆ, ಮತ್ತು ಸೊ ಫ್ರಾಗ್ನೆನ್ಸ್ ಅನ್ನ ಹೊಂದಿರ್ತವೆ. ಏನನ್ನ? ಫ್ರಾಗ್ನೆನ್ಸ್ ಅನ್ನ ಹೊಂದಿರ್ತವೆ. ಯಾಕೆ? ಬಿಕಾಸ್ ಟು ಅಟ್ರಾಕ್ಟ್ ಇನ್ಸೆಕ್ಟ್ಸ್ ಫಾರ್ ಪಾಲಿನೇಷನ್. ಓಕೆ, ಸೊ ನಂತರ ಮೂರನೇ ಭಾಗವಾಗಿ ನೋಡುವಂಥದ್ದು ಯಾವುದು? ನಿಮಗೆ ಫಸ್ಟ್ ಮೊದಲನೇ ಭಾಗವಾಗಿ ನಾವು ಇಲ್ಲಿ ನೋಡುವಂಥದ್ದು ಸೆಪಲ್ಸ್ ಅಂತ ಕಾಣಿಸ್ತಾ ಇರಬಹುದು. ಸೊ ಇದನ್ನ ನಾವು ಎಲ್ಲಿ ತಗೊಳ್ತೇವೆ? ಕೇಲಿಕ್ಸ್ ಅಲ್ಲಿ ತಗೊಳ್ತೇವೆ. ಎರಡನೇದು ನೋಡ್ರಿ, ಪೆಟಲ್ಸ್ ಅಂತ ಕಾಣ್ತಾ ಇದೆ ಇಲ್ಲಿ, ಸಿ ಓವರ್ ಹಿಯರ್. ಸೊ ಇದಕ್ಕೆ ನಾವೇನಂತ ಹೇಳಿ ಕರಿಬಹುದು? ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಕೊರೋಲಾ. ಮೂರನೇದು ಬಂದು ಆಂಡ್ರೋಶಿಯಂ. ಸೊ ಆಂಡ್ರೋಶಿಯಂ ಅಂದ್ರೆ ಏನು? ಆಂಡ್ರೋಶಿಯಂ ಇಸ್ ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಆಂಡ್ರೋಶಿಯಂ ಏನು? ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರಿಗೆ ನಾವೇನಂತ ಹೇಳಿ ಕರಿತೇವೆ? ಸೊ ವಿ ಕಾಲ್ ಇಟ್ ಆಸ್ ದ ಆಂಡ್ರೋಶಿಯಂ. ಸೊ ಆಂಡ್ರೋಶಿಯಂಗಳಲ್ಲಿ ಮೆಂಬರ್ಸ್ ಗಳನ್ನ ಸ್ಟೇಮನ್ಸ್ ಅಂತ ಹೇಳಿ ಕರಿತೇವೆ. ಅಂಡ್ ಸ್ಟೇಮನ್ಸ್ ಆರ್ ನೌನ್ ಆಸ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳಿ ಕರಿತೇವೆ. ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳಿ ಮೆನ್ಷನ್ ಮಾಡ್ತೇವೆ. ಈ ಸ್ಟೇಮನ್ಸ್ ನ ನಾವು 2 ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೇವೆ. ಒನ್ ಇಸ್ ಫಿಲಮೆಂಟ್, ಅನದರ್ ಒನ್ ಇಸ್ ಆಂಥರ್. ಓಕೆ, ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ ಫಿಲಮೆಂಟ್ ಅಂತ ಅಂದ್ರೆ ಯಾವುದು ಅಂತ ಹೇಳಿ. ಸೊ ಈ ಫಿಲಮೆಂಟ್ ನೋಡ್ರಿ ಉದ್ದದಾಗಿ ಕಾಣಿಸ್ತಾ ಇದೆಲ್ಲ, ದಿಸ್ ಇಸ್ ದ ಫಿಲಮೆಂಟ್. ಇದು ಫಿಲಮೆಂಟ್ ಆಗಿರ್ತದೆ. ಓಕೆ, ಐ ಜಸ್ಟ್ ಚೇಂಜ್ ದ ಥಿಂಗ್ ಅಂಡ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ಓವರ್. ನೋಡ್ರಿ ಇದು ಫಿಲಮೆಂಟ್ ಇಷ್ಟು ಉದ್ದ ಕಾಣಿಸ್ತಾ ಇದೆ ಅಲ್ವಾ? ಇದು ಫಿಲಮೆಂಟ್. ಇದು ಏನಾಗಿದೆ? ಈ ಫಿಲಮೆಂಟ್ ಬಂದು ಥಲಾಮಸ್ಗೆ, ಇದೇನು ಕಾಣಿಸ್ತಾ ಇದೆಯಲ್ವಾ, ದಿಸ್ ದ ರೀಜನ್, ಇದಕ್ಕೆ ನಾವು ಥಲಾಮಸ್ ಅಂತ ಹೇಳಿ ಕರಿತೇವೆ. ಈ ಥಲಾಮಸ್ಗೆ ಒಂದು ಎಂಡ್ ಅಟ್ಯಾಚ್ ಆಗಿದೆ, ಇನ್ನೊಂದು ಎಂಡ್ ಆಂಥರ್ಗೆ ಅಟ್ಯಾಚ್ ಆಗಿದೆ. ಇದೇನು ಕಾಣಿಸ್ತಾ ಇದೆಯಲ್ವ ಇಲ್ಲಿ ಆಂಥರ್ ಅಂತ ಬರ್ಕೊಂಡಿದೆ ನೋಡ್ರಿ, ಇದಕ್ಕೆ ನಾವು ಈ ಒಂದು ಸ್ಟ್ರಕ್ಚರ್ಗೆ ಆಂಥರ್ ಅಂತ ಹೇಳಿ ಕರಿತೇವೆ. ಈ ಆಂಥರ್ ಏನಿದೆಯೋ ಇದು ಬೈಲೋಬ್ಡ್. ದಿಸ್ ಆಂಥರ್ ಈಸ್ ಬೈಲೋಬ್ಡ್. ಓಕೆ, ಆಂಥರ್ ಏನಾಗಿರ್ತವೆ? ಬೈಲೋಬ್ಡ್ ಆಗಿರ್ತವೆ. ಬೈಲೋಬ್ಡ್, ಡೈಥಿಕಸ್ ವಿತ್ 4 pollen sacs. 4 pollen sacs, each two in one lobe. One lobe ಅಲ್ಲಿ ಎರಡೆರಡು ಪೋಲನ್ ಸ್ಯಾಕ್ಸ್ ಗಳನ್ನ ನೋಡ್ತವೆ. ಹಾಗಾಗಿ ಆಂಥರ್ ನಲ್ಲಿ ನಾನೆಂತ ಹೇಳಿದೆ, 4 ಪೋಲನ್ ಸ್ಯಾಕ್ಸ್ ಗಳಿದಾವೆ. ಪೋಲನ್ ಸ್ಯಾಕ್ಸ್ ಅಂತಂದ್ರೆ ಮೈಕ್ರೋಸ್ಪೊರಾಂಜಿಯಂ ಅಂತ ಹೇಳಿ ಕರೀತಾರೆ. ದಿಸ್ ಇಸ್ ವಾಟ್ ದ ಸ್ಟೇಮನ್ ಇಸ್, ರೈಟ್? ಸೊ ನೆಕ್ಸ್ಟ್ ಒನ್ ಬಂದು ದಟ್ ಇಸ್ ದ ಫೋರ್ತ್ ಒನ್, ದಟ್ ಇಸ್ ಗೈನೋಶಿಯಂ. ಗೈನೋಶಿಯಂ ನಾವೇನಂತ ಹೇಳಿ ಕರಿತೇವೆ? ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳಿ ಕರಿತೇವೆ. ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳಿ ಕರಿತೇವೆ. ಈ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟಿನ
ಮೆಂಬರ್ ಆಗಿ ಯಾವ್ದಿರ್ತದೆ, ಪಿಸ್ಟಿಲ್ ಇರ್ತವೆ. ಯಾವ್ದಿರ್ತವೆ? ದ ಮೆಂಬರ್ಸ್ ಆರ್ ಕಾಲ್ಡ್ ಆಸ್ ಪಿಸ್ಟಿಲ್ ಅಂತ ಹೇಳಿ ಕರೀತಾರೆ. ಏನಂತ ಹೇಳಿ ಕರೀತಾರೆ? ವಿ ಕಾಲ್ ಇಟ್ ಆಸ್ ಪಿಸ್ಟಿಲ್. ಸೊ ಪಿಸ್ಟಿಲ್ ನೀವು ಕಾಣಿಸ್ತಾ ಇರ್ಬೋದು ಇಲ್ಲಿ. ಪಿಸ್ಟಿಲ್ ನ ನೋಡೋದಿದ್ರೆ ಪಿಸ್ಟಿಲ್ ಹ್ಯಾಸ್ ಬಿನ್ ಡಿವೈಡ್ ಇಂಟು 3 ಪಾರ್ಟ್ಸ್. ನಾನು ಇಲ್ಲಿ ಬರೀತೇನೆ, ಅಬ್ಸರ್ವ್ ಮಾಡ್ರಿ. ಸೊ ಪಿಸ್ಟಿಲ್ ಏನಿದೆ ಅಲ್ವಾ, ಪಿಸ್ಟಿಲ್ನ 3 ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತೇವೆ. ಒನ್ ಇಸ್ ಓವರಿ, ಸ್ಟೈಲ್ ಅಂಡ್ ಸ್ಟಿಗ್ಮಾ ಅಂತ ಹೇಳಿ. ಓಕೆ, ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಓವರಿ, ರೈಟ್? ಅ ಸ್ವೋಲನ್ ಆರ್ ಅ ಬಲ್ಜ್ಡ್ ಪೋರ್ಷನ್ ವಿಚ್ ಇಸ್ ಅಟ್ಯಾಚ್ಡ್ ಟು ಥಲಾಮಸ್. ಕಾಣಿಸ್ತಾ ಇರಬಹುದು ಇದು. ದಿಸ್ ಇಸ್ ದ ಥಲಾಮಸ್. ಇಲ್ಲಿ ಥಲಾಮಸ್, ಇದಷ್ಟು ಥಲಾಮಸ್ ಆಗಿರ್ತವೆ, ಹೋಲ್ ಥಿಂಗ್. ಸೊ ಥಲಾಮಸ್ ನ ಬೇಸಿಗೆ ಅಟ್ಯಾಚ್ ಹಾಕೊಂಡಿದ್ದಾವೆ ಓವರಿ, ಆಯ್ತಾ? ನಂತರ ಇದೇ ಓವರಿ, ಸೊ ಇಟ್ ಇಸ್ ಗೆಟಿಂಗ್ ಎಕ್ಸ್ಟೆಂಡೆಡ್ ಅಪ್ ಅಲ್ವಾ? ನಾನು ಇಲ್ಲಿ ಕಲರ್ ಚೇಂಜ್ ಮಾಡ್ತೇನೆ ನೋಡ್ರಿ. ಇಟ್ ಇಸ್ ಗೆಟಿಂಗ್ ಎಕ್ಸ್ಟೆಂಡ್ ಆಗಿದೆ ನೋಡ್ರಿ, ಲೈಕ್ ದಿಸ್. ಸೊ ಇಟ್ ಇಸ್ ಕಾಲ್ಡ್ ಆಸ್ ಸ್ಟೈಲ್ ಅಂತ ಹೇಳಿ ಕರಿತೇವೆ. ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ ಸ್ಟೈಲ್. ಸೊ ಓವರಿ, ಸ್ಟೈಲ್ ಅಂಡ್ ದ ಟಿಪ್ ಆಫ್ ದ ಸ್ಟೈಲ್ ಗೆ ನೋಡ್ರಿ, ಟಿಪ್ ಆಫ್ ದ ಸ್ಟೈಲ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಟಿಪ್. ಇದಕ್ಕೆ ಏನಂತ ಕರೆದ್ವಿ ನಾವು? ಸ್ಟಿಗ್ಮಾ ಅಂತ ಹೇಳಿ ಕರೆದ್ವಿ, ಹೌದಾ? ಈಗ ಈ ಓವರಿಯಲ್ಲಿ ಏನೇನಿದೆ? ಓವರಿ ಹ್ಯಾಸ್ ಓವ್ಯೂಲ್ಸ್. ಏನಿದಾವೆ ಓವರಿಯಲ್ಲಿ? ಓವ್ಯೂಲ್ಸ್ ಗಳಿದಾವೆ. ಓವ್ಯೂಲ್ಸ್ ಹ್ಯಾಸ್ ವಾಟ್? ದ ಫೀಮೇಲ್ ಗ್ಯಾಮೆಟೋಫೈಟ್. ಫೀಮೇಲ್ ಗ್ಯಾಮೆಟೋಫೈಟ್ ಇದೆ. ಫೀಮೇಲ್ ಗ್ಯಾಮೆಟೋಫೈಟ್ ಒಳಗಡೆ ನಮಗೆ ಫೀಮೇಲ್ ಗ್ಯಾಮೆಟ್ಗಳು ಸಿಗ್ತವೆ, ಆಯ್ತಾ? ನಂತರ ಈ ಸ್ಟೈಲ್ ಇದೆ ಅಲ್ವಾ, ದ ಸ್ಟೈಲ್ ಈಸ್ ಗೋಯಿಂಗ್ ಟು ಕನೆಕ್ಟ್ ದ ಸ್ಟಿಗ್ಮಾ ಅಂಡ್ ದ ಓವರಿ, ಒನ್ ಥಿಂಗ್. ಎರಡನೇದು ಏನ್ ಮಾಡುತ್ತೆ ಅಂತಂದ್ರೆ, ಸೊ ಈ ಸ್ಟೈಲು, ಸೊ ಇಟ್ ಪ್ರೊವೈಡ್ಸ್ ಅ ಪರ್ಟಿಕ್ಯುಲರ್ ವೇ ಫಾರ್ ದ ಗ್ರೋತ್ ಆಫ್ ಪೋಲನ್ ಟ್ಯೂಬ್ ಟುವರ್ಡ್ಸ್ ದ ಓವರಿ. ಸೊ ಪೋಲನ್ ಟ್ಯೂಬ್ ಏನಿದೆಯೋ ಅದು ಓವರಿಯ ಹೊರಗೆ ಹೋಗಿ ಮುಟ್ಬೇಕಲ್ವಾ, ಅಂತ ಒಂದು ಜಾಗವನ್ನು, ಅದಕ್ಕೆ ಬೇಕಾಗುವಂತ ಜಾಗವನ್ನ ಯಾವುದು ಪ್ರೊವೈಡ್ ಮಾಡ್ತವೆ? ಸೊ ಇಟ್ಸ್ ಗೋಯಿಂಗ್ ಟು ಬಿ ಪ್ರೊವೈಡೆಡ್ ಬೈ ದ ಸ್ಟೈಲ್. ದೆನ್ ಮೂರನೇ ಭಾಗ ಮೇಲೆ ತುದಿಯಲ್ಲಿರುವಂತದ್ದು, ಅದಕ್ಕೆ ನಾವು ಟಿಪ್ ಆಫ್ ದ ಏನಂತ ಕರಿತೇವೆ? ದ ಸ್ಟೈಲ್ ಅಂತ ಕರಿತೇವೆ. ದಟ್ ಇಸ್ ಸ್ಟಿಗ್ಮಾ. ಸ್ಟಿಗ್ಮಾ ಏನಾಗಿ ಆಕ್ಟ್ ಆಗುತ್ತೆ? ಸ್ಟಿಗ್ಮಾ ಆಕ್ಟ್ಸ್ ಆಸ್ ಅ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ದ ಪೋಲನ್ ಗ್ರೇನ್. ಏನಾಗಿ ಆಕ್ಟ್ ಆಗುತ್ತೆ? ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಆಗಿ ಆಕ್ಟ್ ಆಗುತ್ತೆ. ಯಾವುದಕ್ಕೆ? ಫಾರ್ ದ ಪರ್ಟಿಕ್ಯುಲರ್ ಪೋಲನ್ ಗ್ರೇನ್ಸ್, ರೈಟ್? ಪೋಲನ್ ಗ್ರೇನ್ಸ್ ಗಳೇನು? ಸೊ ಪೋಲನ್ ಗ್ರೇನ್ಸ್ ಗಳು ಎಲ್ಲಿದ್ದಾವೆ? ಸೊ ಇವನ್ನೆಲ್ಲ ತಿಳ್ಕೊಳ್ಳೋಣ. ಸೊ ದಿಸ್ ಇಸ್ in the next particular slide we will learn that. But ಇದು particular ಏನದು? This is the particular detailed structure of the LS of a flower. So only diagram ನ ಕೊಡ್ತಾನೆ, but you have learned the whole structure of this particular 4 whorls. ಇದೇ ತರ ಡೀಟೇಲ್ ಆಗಿ ನಿಮಗೆ ಪಾಠಗಳನ್ನ ಕಲಿಬೇಕು ಅಂತಂದ್ರೆ, ಸೊ ಡೆಫಿನೆಟ್ಲಿ ಡು ನಾಟ್ ಹೆಸಿಟೇಟ್ ಟು ಡೌನ್ಲೋಡ್ ದ ಟೀಚರ್ಸ್ ಆಪ್. teacher.app ನ ಪ್ಲೇ ಸ್ಟೋರ್ ಇಂದ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ನಿಮಗೆ ಲಿಂಕ್ ನ ಮೆನ್ಷನ್ ಮಾಡಿರ್ತೇವೆ. ನೀವು ಲಿಂಕ್ ಥ್ರೂ ಕೂಡ ನಾವು tchr.app ನ ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಗೆ ಡೌನ್ಲೋಡ್ ಮಾಡ್ಕೊಂಡಲ್ಲಿ ಏನ್ ಸಿಗ್ತದಂತಂದ್ರೆ, ಸ್ಪೆಸಿಫಿಕಲಿ ಯು ವಿಲ್ ಗೆಟ್ ದ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ನಿಮ್ಗೆ ಕ್ಲಾಸಸ್ಗಳು ಸಿಗ್ತವೆ, ಟ್ಯೂಷನ್ ಕ್ಲಾಸಸ್ಗಳು ಸಿಗ್ತವೆ. ಅಂಡ್ ಡೀಟೇಲ್ಡ್ ಸ್ಟಡಿ ಆನ್ ನೀಟ್ ಮತ್ತೆ CET ಅಂಡ್ JE ಆಲ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗಳಿಗೆ ನಿಮಗೆ ಕೋಚಿಂಗ್ಗಳು ಸಿಗ್ತವೆ. ಜೊತೆಯಲ್ಲಿ ನಿಮಗೆ ನಿಮ್ಮ ಟೈಮಿಗೆ ಬೇಕಾದ ಟೈಮಲ್ಲಿ ನೀವು ಅದನ್ನು ಓದ್ಕೋಬಹುದು. ಅಂಡ್ ಆಲ್ಸೋ ಪರ್ಸನಲೈಸ್ಡ್ ಟ್ಯೂಟರ್ಸ್ ಅಂತ ಏನ್ ಕರಿತೇವೆ, ಅದನ್ನು ಕೂಡ ಸೊ ಪರ್ಟಿಕ್ಯುಲರ್ ಆಪ್ ಪ್ರೊವೈಡ್ ಮಾಡ್ತಾ ಇದೆ. ಅಂಡ್ ನಿಮ್ಗೆ ಬಿಗಿನಿಂಗ್ ಅಲ್ಲಿ ನಿಮ್ಗೆ ಡೌಟ್ ಇದೆ, ಸೊ ನಾನು ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸೊ ಅಂತ ತಿಳ್ಕೊಳ್ಳೋದಿದ್ರೆ, ಸೊ ಆಪ್ ಅಲ್ಲಿ ನಿಮ್ಗೆ ಫಸ್ಟ್ ಆಫ್ ಆಲ್ ವಿಡಿಯೋಸ್ಗಳ ಸ್ಯಾಂಪಲ್ಸ್ಗಳು ಇರ್ತವೆ, ಅದನ್ನ ನೋಡಿ. ಸೊ ಆನಿಮೇಷನ್ ಮುಖಾಂತರ ನಿಮ್ಗೆ ಅದನ್ನ ಅರ್ಥ ಮಾಡಿಸ್ಕೊಡ್ತಾರೆ. and at the same time you can there itself customer servicesಗಳು ಇರ್ತವೆ. ಸೊ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನೀವು ಮಾತಾಡ್ಕೋಬಹುದು, ಸೊ ದಟ್ ಯು ಕ್ಯಾನ್ ಕ್ಲಾರಿಫೈ ಇಟ್ ಅಂಡ್ ಯು ಕ್ಯಾನ್ ಬೈ ಅ ಪರ್ಟಿಕ್ಯುಲರ್ ಅಫೋರ್ಡಬಲ್ ಪ್ರೈಸಸ್ಗಳಲ್ಲಿ ನೀವು ಪ್ಯಾಕೇಜ್ಗಳನ್ನ ಬೈ ಮಾಡ್ಕೋಬಹುದು. ಸೊ ದಟ್ ಇಸ್ ವಾಟ್ ಟೀಚರ್ ಆಪ್ ಇಸ್ ಡೂಯಿಂಗ್. ಸೊ ವಿತ್ ದಟ್ ದರ್ ಇಸ್ ಅ ಸ್ಪೆಷಲ್ ಫೀಚರ್ ಇದೆ ಇಲ್ಲಿ. ಏನದು? ಸೊ ಇಟ್ ಈಸ್ ಪ್ರೊವೈಡಿಂಗ್ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನೀಡುವಂಥದ್ದು. ದಟ್ ಇಸ್ ಕನ್ನಡದಲ್ಲಿ. ಸೊ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕೆಂತಂದ್ರೆ ಸೊ ಇಟ್ ಇಸ್ ಕೆಲವೊಂದು ಶಬ್ದಗಳನ್ನ ನಾವು ಪೂರ್ತಿಯಾಗಿ ಕನ್ನಡದಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಂಗ್ಲಿಷ್ ಮತ್ತೆ ಕನ್ನಡವನ್ನ ಮಿಕ್ಸ್ ಮಾಡಿ ಸೊ ನಾವು ಹೇಗೆ ತರಗತಿಗಳಲ್ಲಿ ನಾವು ಪಾಠವನ್ನ ಕಲಿತೇವೋ ಸೊ ಅದೇ ರೀತಿಯಲ್ಲಿ ತರಗತಿಗಳನ್ನ ನಾವು ಇಲ್ಲಿ ಡಿಜಿಟಲಿ ನಾವು ನಿಮಗೆ ತಲುಪಿಸ್ತಾ ಇದ್ದೇವೆ. ಹಾಗಾಗಿ ಸೊ do not miss this chance and go and download the
ಟೀಚರ್ ಆ್ಯಪ್. ಅಟ್ ದ ಸೇಮ್ ಟೈಮ್ ಸೊ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ರೈಟ್? ಸೊ ನೆಕ್ಸ್ಟ್ ಟಾಪಿಕ್ ಬಂದು, ಸೊ ದಟ್ ಇಸ್ ಪ್ರೀ-ಫರ್ಟಿಲೈಸೇಷನ್ ಇವೆಂಟ್ ಅಂತ ಹೇಳಿ ಕರಿತೇವೆ ನಾವು. ವಿ ಕಾಲ್ ಇಟ್ ಆಸ್ ಪ್ರೀ-ಫರ್ಟಿಲೈಸೇಷನ್ ಇವೆಂಟ್. ಫರ್ಟಿಲೈಸೇಷನ್ ಇವೆಂಟ್. ಸೊ ಈ ಒಂದು ಪರ್ಟಿಕ್ಯುಲರ್ ಸೆಕ್ಷುವಲ್ ರಿಪ್ರೊಡಕ್ಷನ್ 3 ಇವೆಂಟ್ಸ್ಗಳಲ್ಲಿ ನಡೀತವೆ. ಯಾವ 3 ಇವೆಂಟ್ಸ್ಗಳು? ಮೊದಲನೇದು ಬಂದು ಪ್ರೀ-ಫರ್ಟಿಲೈಸೇಷನ್ ಇವೆಂಟ್, ಎರಡನೇದು ಬಂದು ಫರ್ಟಿಲೈಸೇಷನ್, ಆಯ್ತಾ? ಸೊ ಮೂರನೇದು ಬಂದು ಪೋಸ್ಟ್ ಫರ್ಟಿಲೈಸೇಷನ್. ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್. ಸೊ ಈ 3 ಇವೆಂಟ್ಸ್ಗಳ ಅಂಡರಲ್ಲಿ ನಾವು ಬೇರೆ ಬೇರೆ ಪ್ರೊಸೆಸ್ಗಳನ್ನು ನೋಡ್ತಾ ಹೋಗ್ತೇವೆ. ಮೊದಲನೇದು ಪ್ರೀ ಫರ್ಟಿಲೈಸೇಷನ್ ಇವೆಂಟ್. ಇದರಲ್ಲಿ ನಾವೇನು ನೋಡ್ತೇವೆ ಅಂತ ಅಂದ್ರೆ, ಸೊ ವಿ ಆರ್ ಗೋಯಿಂಗ್ ಟು ಸಿ ದ ಗ್ಯಾಮೆಟೋಜೆನೆಸಿಸ್ ಅನ್ನ ನೋಡ್ತೇವೆ. ಈ ಗ್ಯಾಮೆಟೋಜೆನೆಸಿಸ್ ಅಲ್ಲಿ 2 ರೀತಿಯ ಗ್ಯಾಮೆಟೋಜೆನೆಸಿಸ್ ಆಗುತ್ತೆ. ಒನ್ ಇಸ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳಿ, ಅಂಡ್ ಎರಡನೇದು ಬಂದು ಸೊ ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳಿ. ಈ ಮೈಕ್ರೋಸ್ಪೋರೋಜೆನೆಸಿಸ್ ಇಂದ ನಮಗೆ ಪೋಲನ್ ಗ್ರೇನ್ಸ್ಗಳು ಹುಟ್ಕೊಳ್ತವೆ, ಪೋಲನ್ ಗ್ರೇನ್ಸ್ಗಳು ಡೆವಲಪ್ ಆಗುತ್ತೆ. ಅಂಡ್ ಮೆಗಾಸ್ಪೋರೋಜೆನೆಸಿಸ್ ಇಂದ ನಮಗೆ ಎಗ್ ಇಸ್, ಆರ್ ಯು ಕ್ಯಾನ್ ಸೇ, ಆರ್ ಫೀಮೇಲ್ ಗ್ಯಾಮೆಟೋಫೈಟ್. ಸೊ ಇದಕ್ಕೆ ಇನ್ನೊಂದು ಹೆಸರು ಏನು ಅಂತಂದ್ರೆ, ಸೊ ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿ ಕರೀತೇವೆ. ಸೊ ಇದು ಹುಟ್ಕೊಳ್ತವೆ, ಆಯ್ತಾ? ದಟ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ದಿಸ್ ಮೆಗಾಸ್ಪೋರೋಜೆನೆಸಿಸ್. ನಾವು ಇದೆರಡು, ಈ ಪೋಲನ್ ಗ್ರೇನ್ಸ್ಗಳು ಮೇಲ್ ಗ್ಯಾಮೆಟೋಫೈಟ್ ಆದ್ರೆ, ಸೊ ಎಂಬ್ರಿಯೋ ಸ್ಯಾಕ್ ವಿಲ್ ಬಿ ಫೀಮೇಲ್ ಗ್ಯಾಮೆಟೋಫೈಟ್. ಸೊ ಇಲ್ಲಿ ಮೇಲ್ ಗ್ಯಾಮೆಟೋಫೈಟ್ ಅನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಆ ಪ್ರೊಸೆಸ್ಗೆ ನಾವು ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತ ಹೇಳಿ ಕರಿತೇವೆ. ಗ್ಯಾಮೆಟ್ ಟ್ರಾನ್ಸ್ಫರ್ ಅಂದ್ರೆ, ಸೊ ಗ್ಯಾಮೆಟ್ಸ್ ಗಳನ್ನ ಸೊ ಪರ್ಟಿಕ್ಯುಲರ್ ಫೀಮೇಲ್ ಗ್ಯಾಮೆಟೋಫೈಟ್ ತನಕ ತಲುಪಿಸುವಂಥದ್ದು. ಇದರಲ್ಲಿ ಸೊ ಗ್ಯಾಮೆಟ್ ಟ್ರಾನ್ಸ್ಫರ್ ಅಲ್ಲಿ ನಾವು ಸ್ಪೆಸಿಫಿಕಲಿ ಇದರಲ್ಲಿ ಓದುವಂಥದ್ದು ಯಾವುದು ಅಂತಂದ್ರೆ, ಸೊ ಪೋಲನ್ ಗ್ರೇನ್ಸ್ಗಳು ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳೋದನ್ನ ಓದ್ತೇವೆ. ಟ್ರಾನ್ಸ್ಫರ್ಸ್, ಹೌ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ಸ್ ಅಂತ ಹೇಳಿ. ಸೊ ಅದಕ್ಕೆ ಆನ್ಸರ್ ಬಂದು ಏನಿದೆ, ಸೊ ಪಾಲಿನೇಷನ್ ಅಂತ ಹೇಳಿ ಕರೀತೇವೆ. ಈ ಪಾಲಿನೇಷನ್ ಪ್ರಕ್ರಿಯೆಯನ್ನ ನಾವು ಕಂಪ್ಲೀಟ್ ಡಿಟೇಲ್ ಆಗಿ ಸ್ಟಡಿ ಮಾಡ್ತೇವೆ. ಸೊ ನಂತರದಲ್ಲಿ ಬರುವಂಥದ್ದು ಫರ್ಟಿಲೈಸೇಷನ್ ಇವೆಂಟ್. ಸೊ ಫರ್ಟಿಲೈಸೇಷನ್ ಇವೆಂಟ್ ಅಲ್ಲಿ ಒಂದು ಸ್ಪೆಷಲ್ ಆದಂತ ಫರ್ಟಿಲೈಸೇಷನ್ ಇವೆಂಟ್ ಅನ್ನು ಓದ್ತೇವೆ. ಅದೇನು ಅಂತಂದ್ರೆ ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳಿ. ಓಕೆ, ಡಬಲ್ ಫರ್ಟಿಲೈಸೇಷನ್. ಸೊ ಅಲ್ಲಿಗೆ ಫರ್ಟಿಲೈಸೇಷನ್ ಇಸ್ ಗೋಯಿಂಗ್ ಟು ಬಿ ಫಿನಿಶ್ಡ್. Then we are going to learn about post fertilization event. ಈ post fertilization event ಅಲ್ಲಿ ನಾವು endosperm, then embryo, then seed, then ಬರೋದು ಫ್ರೂಟ್. ಸೊ ಇದಿಷ್ಟನ್ನ ಓದ್ತೇವೆ. ಸೊ ಇದು 3 ಇವೆಂಟ್ಸ್ ಗಳಲ್ಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನ ಮುಗಿಸ್ತೇವೆ, ಆಯ್ತಾ? ಸೊ ಲಾಸ್ಟಿಗೆ ಒಂದು ಸ್ಪೆಷಲ್ ಟೈಪ್ ಆಫ್ ಫರ್ಟಿಲೈಸೇಷನ್ಸ್ ಇರ್ತವೆ, ಅವುಗಳನ್ನು ನಾವು ಸಪರೇಟ್ ಆಗಿ ಓದುವಂಥದ್ದು. ಸೊ ಮೊದಲು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ನ ಸ್ಟಾರ್ಟ್ ಮಾಡುವ. ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಲ್ಲಿ ಮೊದಲನೇ ಇವೆಂಟ್ ಯಾವುದು ಅಂತ ಕೇಳಿದ್ರೆ, ದಟ್ ಇಸ್ ಮೈಕ್ರೋಸ್ಪೋರೋಜೆನೆಸಿಸ್. ಆರ್ and the structure of anther. Okay, so ಇದನ್ನ ಓದ್ತೇವೆ. ಮೊದಲು ಲೆಟ್ಸ್ ಲರ್ನ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಆಂಥರ್. ಸೊ ನಾವು ನೋಡ್ತಾ ಇರುವಾಗ ನಿಮಗೆ ಡಯಾಗ್ರಾಮ್ ಅಲ್ಲಿ ಕಾಣಿಸ್ತಾ ಇರಬಹುದು, ದ ಸ್ಟ್ರಕ್ಚರ್ ಈಸ್ ವಿಸಿಬಲ್ ಕ್ಲಿಯರ್ಲಿ. ಓಕೆ, ನಾವು ಆಂಥರ್ ಅಂತ ಹೇಳಿದ್ವಿ. ಆಂಥರ್ ಅಂದ್ರೆ ಏನು? ವಾಟ್ ಇಸ್ ಆಂಥರ್? ಆಂಥರ್ ಇಸ್ ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಆಂಥರ್ ಏನು? ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರ್ತದೆ, ಹೌದಾ? ವಾಟ್ ಇಸ್ ಆಂಥರ್ ಅಂತ ಕೇಳಿದ್ರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ನಾವು ಹೇಳಬೇಕಾಗ್ತದೆ, ಆಯ್ತಾ? ಸೊ ನಂತರ ಸೊ ಈ ಮೇಲ್ ರಿಪ್ರೊಡಕ್ಟಿವ್ ಆಂಥರ್ನ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಕರೀತೇವೆ. ಸೊ ಆಂಥರ್ ಹ್ಯಾಸ್ 2 parts, that is filament. Already I told you that filament, and another one is
ಆಂಥರ್ನ ಸ್ಟ್ರಕ್ಚರ್ ಓದ್ತಾ ಇದ್ದಾವೆ ಅಲ್ವಾ. ಸಿ ಆಂಥರ್ ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆಂಥರ್, ಯು ಕ್ಯಾನ್ ಸಿ ಓಯರ್. ಸೊ ಸ್ಟೇಮನ್ ಇದೆ ಅಲ್ವಾ, ಅದರಲ್ಲಿ 2 ಪಾರ್ಟ್ ಇದೆ, ಫಿಲಮೆಂಟ್ ಮತ್ತೆ ಆಂಥರ್ ಅಂತ ಹೇಳಿ. ಸೊ ಈ ಪರ್ಟಿಕ್ಯುಲರ್ಲಿ ಫಿಲಮೆಂಟ್ ಮತ್ತೆ ಆಂಥರ್ ಏನಿದೆ ನಾವು ನೋಡ್ತಾ ಇದ್ದೇವೋ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಆಂಥರ್ನ. ಸೊ ಈ ಆಂಥರ್ನ ಮಾತ್ರ ನಾವು ಓದುವಂಥದ್ದು ಈಗ. ಸೊ ದಿಸ್ ಪಾರ್ಟ್ ಇಸ್ ಗೋಯಿಂಗ್ ಟು ಬಿ ಲರ್ನ್ಡ್. ಓಕೆ, ಸೊ ಇದನ್ನ ಹೇಗೆ ಓದುವಂಥದ್ದು ನಾವು, ಹೌ ಡು ವಿ ಸ್ಟಡಿ ಇಟ್? ಎಸ್, ದಟ್ಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ನೌ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಥರ್ ಏನು? ಬೈಲೋಬ್ಡ್, ಆಲ್ರೆಡಿ ಹೇಳಿದ್ದೇನೆ. ಬೈಲೋಬ್ ಅಂದ್ರೆ 2 ಲೋಬ್ಸ್ಗಳನ್ನ ಹೊಂದಿದಾವೆ ನೋಡ್ರಿ, ಒಂದು ಲೋಬು, ಇದು 2ನೇ ಲೋಬ್ ಅಲ್ವಾ. 2 ಬೈಲೋಬ್ ಇದೆ. ದೆನ್ ಡೈಥಿಕಸ್, 2 ಥಿಕ ಇದೆ. ಓಕೆ, ಡೈಥಿಕಸ್. ಓಕೆ, ಸೊ ಡೈಥಿಕಸ್ ಅಂತಂದ್ರೆ ಸೊ 4 ಕಾರ್ನರ್ಗಳನ್ನ ಫಾರ್ಮ್ ಮಾಡ್ತವೆ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇರಬಹುದು. 1 2 1 ಸೆಕೆಂಡ್, ಐ ಹೋಪ್ ಇಟ್ಸ್ ನಾಟ್ ವಿಸಿಬಲ್, ರೈಟ್. 1 2 3 and a 4, 4 ಕಾರ್ನರ್ಸ್ಗಳು ಕಾಣ್ತಾ ಇದೆ ಅಲ್ವಾ. ಸೊ ಡೈಥಿಕಸ್ ನೇಚರ್ ಆಫ್ ದ ಆಂಥರ್ ವಿಲ್ provide us the 4 corners. Okay, and these 4 corners will possess 4 pollen sacs ಗಳು, in each corner 1 pollen sac. Okay, and you can also ಇದನ್ನ ಹೇಗೆ ಹೇಳಬಹುದು ಅಂದ್ರೆ ಇನ್ನೊಂದು ರೀತಿಯಲ್ಲಿ, each lobe has 2 pollen sacs ಅಂತ ಹೇಳ್ಬೋದು. ಪೋಲನ್ ಸ್ಯಾಕ್ಸ್ಗೆ ಇನ್ನೊಂದು ಹೆಸರು ಕೂಡ ಇದೆ, ದಟ್ ಇಸ್ ಮೈಕ್ರೋಸ್ಪೊರಾಂಜಿಯಂ ಅಂತ ಹೇಳಿ, ಮೈಕ್ರೋಸ್ಪೊರಾಂಜಿಯಂ ಅಂತ ಹೇಳಿ ಕರೀತಾರೆ. ಸೊ ಟೋಟಲ್ ಆಗಿ 4 ಏನಿದೆ ಮೈಕ್ರೋಸ್ಪೊರಾಂಜಿಯಂಗಳನ್ನ ನಾವು ಆಂಥರ್ ಅಲ್ಲಿ ನೋಡುವಂಥದ್ದು. ಆಯ್ತಾ? ಈಗ ಅಬ್ಸರ್ವ್ ಮಾಡುವಂಥದ್ದು ಏನು ಅಂತಂದ್ರೆ, ಸೊ ಆಂಥರ್ ಏನಿದೆ ಅಲ್ವಾ, ಸೊ ಆಂಥರ್ ಬೈಲೋಬ್ಡ್ ಆಯ್ತು, ಡೈಥಿಕಸ್ ಆಯ್ತು. ಸೊ ಈ ಒಂದು ಪರ್ಟಿಕ್ಯುಲರ್ ಆಂಥರ್ನಲ್ಲಿ 4 ಸೈಡ್ಸ್ ಇದೆ, ಅದರಲ್ಲಿ ಮೈಕ್ರೋಸ್ಪೊರಾಂಜಿಯಂ ಇದೆ ಅಲ್ವಾ. ಈಚ್ ಲೋಬ್ ಹ್ಯಾಸ್ 2 ಮೈಕ್ರೋಸ್ಪೊರಾಂಜಿಯಂ, ರೈಟ್? ಓಕೆ, ಸೊ ಈ ಮೈಕ್ರೋಸ್ಪೊರಾಂಜಿಯ ಫರ್ದರ್ ಏನಾಗುತ್ತೆ, ಪೋಲನ್ ಸ್ಯಾಕ್ಸ್ಗಳಾಗಿ ಡೆವಲಪ್ ಆಗುತ್ತೆ. ದೆನ್ ಅದರ ಮಧ್ಯದಲ್ಲಿ ಏನಿದೆ ಅಂತಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಪೋಲನ್ ಸ್ಯಾಕ್ಸ್ ಇದಲ್ಲ, ಇದರ ಒಳಗಡೆಗೆ ಏನಿದಾವೆ, ವಿದಿನ್ ಇಟ್ ದರ್ ಇಸ್ ಅ ಪ್ರೆಸೆನ್ಸ್ ಆಫ್ ಪೋಲನ್ ಗ್ರೇನ್ಸ್. ಏನ್ ಡೆವಲಪ್ ಆಗುತ್ತೆ, ಪೋಲನ್ ಗ್ರೇನ್ಸ್ ಗಳು ಡೆವಲಪ್ ಆಗ್ತವೆ. ದರ್ ವುಡ್ ಬಿ ಡೆವಲಪ್ಮೆಂಟ್ ಆಫ್ ಪೋಲನ್ ಗ್ರೇನ್ಸ್, ಯು ಕ್ಯಾನ್ ಸಿ, ರೈಟ್? ಸೊ ದಟ್ ಇಸ್ ವಾಟ್ ದ ಸ್ಟ್ರಕ್ಚರ್ ಆಫ್ ಆಂಥರ್ ನಾವು ನೋಡಿದ್ದೇವೆ, ಸ್ಟ್ರಕ್ಚರ್ ನೋಡಿದ್ದೇವೆ, ಬಾಹ್ಯ ದರ್ ಇಸ್ ಅ ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿದ್ದೇವೆ. ಆಯ್ತಾ? ನೌ ವಿ ಆರ್ ಗೋಯಿಂಗ್ ಟು ಎಕ್ಸಾಕ್ಟ್ಲಿ ಲರ್ನ್ ಹೌ ಡಸ್ ದ TS ಆಫ್ ಆಂಥರ್ ಲುಕ್ಸ್. ನಾವು ಈಗ TS ಆಫ್ ಆಂಥರ್ ಹೇಗೆ ಕಾಣ್ತದೆ ಅಂತ ಹೇಳಿ ಕಲಿತೇವೆ. ಸೊ ಅಬ್ಸರ್ವ್ ನೋಡ್ರಿ, ದಿಸ್ ಇಸ್ ದ TS ಆಫ್ ಆಂಥರ್. ಇದು TS ಆಫ್ ಆಂಥರ್, ಇದು ಯಂಗ್ ಆಂಥರ್. ಓಕೆ, TS ಆಫ್ ಯಂಗ್ ಆಂಥರ್ ಇದು. ಐ ಹೋಪ್ಫುಲಿ ಯು ಕ್ಯಾನ್ ಈಸಿಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೇನೆ ನಾನು, ರೈಟ್? ಈ TS ಆಫ್ ಆಂಥರ್ ಇದೆಯಲ್ವಾ, ಈ TS ಆಫ್ ಆಂಥರ್ ಏನ್ ಮಾಡುತ್ತೆ? ವಾಟ್ ಡಸ್ ದಿಸ್ TS ಆಫ್ ಆಂಥರ್ ಡಸ್? ಸೊ ದಿಸ್ TS ಆಫ್ ಆಂಥರ್ ಏನ್ ಮಾಡುತ್ತೆ ಅಂತ, ಹೇಗಿದೆ, ದ ಸ್ಟ್ರಕ್ಚರ್ ಹೇಗಿದೆ? ಸೊ ನಾವು ಇಲ್ಲಿ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿದೀವಿ ನೋಡ್ರಿ. ಈ ಡಯಾಗ್ರಾಮ್ ಅಲ್ಲಿ ಏನ್ ತೋರಿಸ್ತಾ ಇದೆ? ದಿಸ್ ಡಯಾಗ್ರಾಮ್ ಇಸ್ ಶೋಯಿಂಗ್ ಅಸ್ ದ ಹೋಲ್ ದಿಸ್ ಪರ್ಟಿಕ್ಯುಲರ್ ಆಂಥರ್ ಹ್ಯಾಸ್ ಬೀನ್ ಕಟ್ ಟ್ರಾನ್ಸ್ವರ್ಸ್ ಆಗಿ ಕಟ್ ಆಗಿದೆ. ಅಂಡ್ ಆ ಟ್ರಾನ್ಸ್ವರ್ಸ್ ಆಗಿ ಕಟ್ ಆಗಿರುವಂತ ಡಯಾಗ್ರಾಮ್ ನ ನಾವು ಅದನ್ನ ಇಲ್ಲಿ ನೋಡ್ಬೋದು. ಮೈಕ್ರೋಸ್ಕೋಪ್ ಅಲ್ಲಿ ನಮ್ಗೆ ಈ ತರ ಕಾಣಿಸುತ್ತೆ, ಯಂಗ್ ಆಂಥರ್ ನ ತಗೊಂಡ್ರೆ. ಆಯ್ತಾ? ಈ ಯಂಗ್ ಆಂಥರ್ ಅಲ್ಲಿ ಕಾಣುವಂತಹ ಈ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ಸ್ ಗಳನ್ನ ನಾವು 1 by 1 ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಓಕೆ, ಸೊ ನಾವು TS ನ ತೆಗೆದ್ರೆ ನಮ್ಗೆ ಕಾಣಿಸುವಂತದ್ದು ಸ್ಟ್ರಕ್ಚರ್ಸ್ ಗಳು ಏನು, ಎಷ್ಟು ಲೇಯರ್ಸ್ ಗಳು ಕಾಣ್ತವೆ? 4 layers we are going to see in the TS of young anther. ನಾವು TS of young anther ನೋಡಿದ್ರೆ 4 ಲೇಯರ್ಸ್ ಗಳು ಕಾಣಿಸ್ತವೆ. ಈ 4 ಲೇಯರ್ಸ್ ಗಳಲ್ಲಿ ಯಾವ್ಯಾವ್ದಿದೆ ಲೇಯರ್ಸ್ ಗಳು? ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. ಸೊ ದ ಔಟರ್ಮೋಸ್ಟ್ ಲೇಯರ್ ಗೆ ನಾವು ಎಪಿಡರ್ಮಿಸ್ ಅಂತ ಹೇಳಿ ಕರೀತಾರೆ. ಎಪಿಡರ್ಮಿಸ್ ಇಸ್ ದ ಔಟರ್ಮೋಸ್ಟ್ ಲೇಯರ್. ನೆಕ್ಸ್ಟ್ ಲೇಯರ್ ಇಸ್ ಗೋಯಿಂಗ್ ಟು ಬಿ ಎಂಡೋಥೀಶಿಯಂ, ಅಂಡ್ there are 2 to 3 layers of middle layers ಅಂತ ಹೇಳಿ ಕರೀತಾರೆ, ರೈಟ್? ಸೊ 1, this is the outermost layer 1, this is the 2, that is, and this is the third layer. ಈ 3 ಲೇಯರ್ ಗಳ ಫಂಕ್ಷನ್ ಏನು ಅಂತ ಹೇಳಿ ಕೇಳಬಹುದು ನೀವು. ಸೊ
ಸೊ ದೀಸ್ 3 layers helps in the process of ಡೆಹಿಸೆನ್ಸ್. ಏನಕ್ಕೆ ಹೆಲ್ಪ್ ಮಾಡುತ್ತೆ? ಡೆಹಿಸೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಡೆಹಿಸೆನ್ಸ್ ಅಂದ್ರೆ ಏನು? ಪೋಲನ್ ಗ್ರೇನ್ಗಳು ಆಂಥರ್ಗಳು ಒಡೆಯುವಂತಹ ಒಂದು ಎಬಿಲಿಟಿ, ಏನು ಫಂಕ್ಷನ್, ಒಡೆಯುವಂಥದ್ದು, ಓಪನ್ ಆಗುವಂಥದ್ದಕ್ಕೆ ಡೆಹಿಸೆನ್ಸ್ ಅಂತ ಕರಿತೇವೆ. ಯಾವುದು? ಆಂಥರ್ ವೆನ್ ಇಟ್ ಓಪನ್ಸ್, ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಡೆಹಿಸೆನ್ಸ್ ಅಂತ ಹೇಳಿ ಕರಿತೇವೆ. ಆಯ್ತಾ? ಈ ಡೆಹಿಸೆನ್ಸ್ ಆಗ್ಬೇಕಾದ್ರೆ ಸೊ ನಮ್ಗೆ ಈ 3 ಲೇಯರ್ಗಳು ಡಿಹೈಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. that is one is epidermis, another one is endothelium, another one is middle layer. Okay, now so ಇದು 3 ಲೇಯರ್ ಆಯ್ತು, ಹೌದಾ? 4ನೇ ಲೇಯರ್ ಯಾವುದು? The 4th layer is your tapetum. This is the innermost layer of the anther which is known as tapetum ಅಂತ ಹೇಳಿ ಕರೀತಾರೆ. tapetum ನ ಕೆಲಸ ಏನು? tapetum is the layer, okay, this is very important. so ನೀಟಿಗೆ ತುಂಬಾ ಇಂಪಾರ್ಟೆಂಟ್ ಆದ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಈಗ. The 4th layer is tapetum. So tapetum na kelsa enu? What is the function of tapetum? The function of tapetum is to provide nutrition. Yena provide maduvanthaddu? Nutrition na provide maduvanthaddu. In nutrition, how does the nutrition is provided within it? The nutrition is going to be provided by storing them. Adanna store ಮಾಡ್ಕೊಳ್ತವೆ tapetum. And the tapetum is basically has more than one nuclei. You can say binucleate condition na perform ಮಾಡ್ತದೆ. tapetum ನಲ್ಲಿರುವಂತ ಸೆಲ್ಸ್ ಗಳು binucleate condition na so perform ಮಾಡುತ್ತೆ. so I hope you remember this ಅಲ್ವಾ? so ನಿಮಗೆ ನೆನಪಾಗ್ತಾ ಇದೆ ಅಂತ ಅನ್ಕೊಳ್ತೇನೆ. tapetum ಏನ್ ಮಾಡುತ್ತೆ? binucleate condition na ಸೊ ಪರ್ಫಾರ್ಮ್ ಮಾಡುತ್ತೆ ಅಲ್ವಾ? ಎಸ್, ಈ ಬೈನ್ಯೂಕ್ಲಿಯೇಟ್ ಕಂಡೀಷನ್ ಇಸ್ ಪರ್ಫಾರ್ಮ್ ಬೈ ದ tapetum. ನಾವು tapetum ನ ಒಳಭಾಗದಲ್ಲಿ ಏನಿದಾವೆ? ಸೊ ಯು ಕ್ಯಾನ್ ಸಿ ಓವರ್ ದ ವಿದಿನ್ ದ tapetum there is a presence of sporogenous tissues. ಕಾಣಿಸ್ತಾ ಇದೆಯಾ? ಸೊ ಸ್ಪೋರೋಜಿನಸ್ ಟಿಶ್ಯೂಸ್ ಗಳಿದಾವೆ ಎಲ್ಲಿ? ಸೊ ವಿದಿನ್ ದ tapetum ನ ಒಳಗಡೆಗೆ ಸೊ ಸ್ಪೋರೋಜಿನಸ್ ಟಿಶ್ಯೂಸ್ ಗಳಿದಾವೆ. ಈ ಸ್ಪೋರೋಜಿನಸ್ ಟಿಶ್ಯೂಸ್ ಗಳ ಫಂಕ್ಷನ್ ಏನು? ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ಪೋರೋಜಿನಸ್ ಟಿಶ್ಯೂ? The function of sporogenous tissue, sporogenous tissues ಇದಾವಲ್ವಾ, ಇವುಗಳ ಫಂಕ್ಷನ್ ಏನು ಅಂತ ಕೇಳಿದ್ರೆ it acts as PMC. What is PMC? That is pollen mother cell. pollen mother cell ಆಗಿ ಆಕ್ಟ್ ಆಗುತ್ತೆ. and this pollen mother cell will produce pollen grain ಗಳನ್ನ ಪ್ರೊಡ್ಯೂಸ್ ಮಾಡುವಂತದ್ದು. ಆಯ್ತಾ? so that is what the structure of which one? the TS of young anther ನ ಸ್ಟ್ರಕ್ಚರ್ ಇದು. ಆಯ್ತಾ? ಸೊ ನಂತರ in the center ಲಾಸ್ಟ್ ಆಗಿ ನಾವು ಇದನ್ನ ಕಲಿಬೇಕಂತೇನಿಲ್ಲ, ಬಟ್ ಇವೊಂದು ಲೆಟ್ಸ್ ಲರ್ನ್ ಇಟ್. So ಕೊನೆಯದಾಗಿ in the center there is a connective is there. What is connective is the connective tissues. It is a layer which has the connective tissues ಗಳನ್ನ ಹೊಂದಿದಾವೆ. and ಈ connective tissues ಗಳು so ಎರಡು ಲೋಬ್ ಇದೆ ಅಲ್ವಾ, the 1 and 2, the first and second lobe. You can see over here 1 and the 2. these two lobes ಗಳಿಗೆ so ನ್ಯೂಟ್ರಿಷನ್ ಅನ್ನ ಮತ್ತೆ ವಾಟರ್ ನ ಸಪ್ಲೈ ಮಾಡ್ತದೆ. ಓಕೆ, ಸೊ ದಟ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಕನೆಕ್ಟಿವ್ ಟಿಶ್ಯೂಸ್ ಗಳ ಕೆಲಸ. ಆಯ್ತಾ? ಈಗ ಸೊ ದಿಸ್ ಕ್ವಶನ್ ಅಗೈನ್ ಐ ಟೆಲ್ ಯು, ದಿಸ್ ಕ್ವಶನ್ ಇಸ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಫಾರ್ 5 marks. ಇದು 5 marksಗೆ ಕೇಳುವಂತ ಕ್ವಶನ್ ಇದು. ಆಯ್ತಾ? ಏನಂತ ಹೇಳಿ ಕೇಳ್ತಾನೆ, ಸೊ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ TS ಆಫ್ ಯಂಗ್ ಆಂಥರ್ ಅಂತ ಹೇಳಿ ಕೇಳ್ತಾನೆ. ಎಕ್ಸ್ಪ್ಲೇನ್ ದ TS ಆಫ್ ಯಂಗ್ ಆಂಥರ್ ಅಂತ ಹೇಳಿ ಕೇಳ್ತಾನೆ. ಯಾವುದರಲ್ಲಿ? ಸೊ ಇನ್ ದ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ. ಅಗೇನ್ ಬೋರ್ಡ್ ಎಕ್ಸಾಮಿನೇಷನ್. ಓಕೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಆಸ್ಕ್ಡ್. ಇದು ಕೇಳುವಂತ ಕ್ವಶನ್ ಕೇಳಿದ್ದಾರೆ ಆಲ್ರೆಡಿ, ನೀಟ್ ಅಲ್ಲಿ ಕೇಳುವಂತ ಕ್ವಶನ್ ಮತ್ತೆ CET ಅಲ್ಲಿ ಕೇಳುವಂತ ಕ್ವಶನ್. ಸೊ ಟಾಪಿಟಮ್ ನಲ್ಲಿರುವಂತ ಸೆಲ್ಸ್ ಗಳ ನ್ಯೂಕ್ಲಿಯಸ್, ಎಷ್ಟು ನ್ಯೂಕ್ಲಿಯಸ್ ಗಳಿದಾವೆ, ಯಾವ ಕಂಡೀಷನ್ ಅಲ್ಲಿ ಇದೆ, ರೈಟ್? ದೆನ್ ಅಗೇನ್ there are some other questions will be asked for NEET and CET. That is sporogenous tissues ನ ಪ್ಲಾಯ್ಡಿ ಎಷ್ಟು? That is going to be diploid.
PMC, the pollen mother cell ploidy ಎಷ್ಟು, that is going to be ಡಿಪ್ಲಾಯ್ಡ್ ಅಂತ ಹೇಳಿ ಹೇಳಬೇಕಾಗ್ತದೆ. Okay, that is what the particular TS of young anther is. ಇದು ನಾವು TS of young anther ಇಂದ ಕಲಿಯುವಂಥದ್ದು. ನಾವು ಇದೇ ಒಂದು ಪರ್ಟಿಕ್ಯುಲರ್ TS of young anther ನ ಇಷ್ಟು ಭಾಗವನ್ನ, so you can see over here this much, and we can do what, ನಾವೇನ್ ಮಾಡಬಹುದು, so we can make it enlarge ಮಾಡಿದ್ರೆ ಹೇಗೆ ಕಾಣಿಸ್ತದೆ ನೋಡ್ರಿ, ಇಲ್ಲಿ ನೋಡುವಂಥದ್ದು. ದಿಸ್ ಇಸ್ ದ ಎನ್ಲಾರ್ಜ್ಡ್ ವ್ಯೂ. ಓಕೆ, ಇದೇನಿದು enlarged view of the same thing, enlarged view of anther ನ enlarged view ಇದು. ಸೊ ಔಟರ್ ಮೋಸ್ಟ್ ಲೇಯರ್ ಆಗಿ ನಮಗೆ ಎಪಿಡರ್ಮಿಸ್ ಕಾಣಿಸ್ತಾ ಇದೆ, ದೆನ್ ಎಂಡೋಥೀಶಿಯಂ ಎರಡನೇ ಲೇಯರ್, ಮೂರನೇ ಲೇಯರ್ 2 to 3 layers ಆಫ್ ಮಿಡಲ್ ಲೇಯರ್. ಸೊ ದೀಸ್ 3 layers ಹೆಲ್ಪ್ಸ್ ಇನ್ ದ ಯಾವ ಪ್ರೊಸೆಸ್ಗೆ ಹೆಲ್ಪ್ ಮಾಡುತ್ತೆ, ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ದ ಪ್ರೊಸೆಸ್ ಆಫ್ ಪ್ರೊಟೆಕ್ಷನ್. ಏನಕ್ಕೆ ಹೆಲ್ಪ್ ಮಾಡುತ್ತೆ, ಪ್ರೊಟೆಕ್ಷನ್ ಮತ್ತೆ ಅಂಡ್ ಡೆಹಿಸೆನ್ಸ್ಗೆ ಹೆಲ್ಪ್ ಮಾಡ್ತವೆ. ಏನಕ್ಕೆ ಹೆಲ್ಪ್ ಮಾಡುತ್ತೆ, ಡೆಹಿಸೆನ್ಸ್ ಅಲ್ವಾ. ಸೊ ಡೆಹಿಸೆನ್ಸ್ ಅಂದ್ರೆ ಯಾವ ಪ್ರಕ್ರಿಯೆ ಅದು, ವಾಟ್ ಇಸ್ ದ ವಾಟ್ ಯು ಮೀನ್ ಬೈ ಡೆಹಿಸೆನ್ಸ್? ಡೆಹಿಸೆನ್ಸ್ ಅಂದ್ರೆ ಯಾವ ಪ್ರಕ್ರಿಯೆ ಅದು, ಡೆಹಿಸೆನ್ಸ್ ಅಂತ ಅಂದ್ರೆ ಸೊ ಆಂಥರ್ ಒಡೆಯುವಂತಹ ಪ್ರಕ್ರಿಯೆಗೆ ನಾವು ಡೆಹಿಸೆನ್ಸ್ ಅಂತ ಹೇಳಿ ಕರೀತಾರೆ, ಆಯ್ತಾ. ಸೊ ಅದ ತದನಂತರದಲ್ಲಿ ನಮ್ಗೆ ಇಲ್ಲೊಂದು ಲೇಯರ್ ಕಾಣಿಸ್ತಾ ಇದೆ, ಟ್ಯಾಪಿಟಮ್ ಅಂತ ಹೇಳಿ, ರೈಟ್. ಟ್ಯಾಪಿಟಮ್ ನ ಫಂಕ್ಷನ್ ಏನು ಅಂತ ಗೊತ್ತಿದೆ, ಇದು ನ್ಯೂಟ್ರಿಟಿವ್ ಲೇಯರ್, ಇದು nutritive layer, and this nutritive layer provides nutrition for whom, nutrition for the developing pollen grains, developing pollen grains ಗಳಿಗೆ ನ್ಯೂಟ್ರಿಷನ್ ಅನ್ನು ಪ್ರೊವೈಡ್ ಮಾಡುತ್ತೆ. So that is the another one. Okay, then the last one is going to be this microspore mother cell. ಆವಾಗ ನಾನು ಹೇಳಿದ್ನೋ PMC ಅಂತ ಏನು ಕರೆದಿದ್ವಲ್ವಾ, ಸೊ ಅದಕ್ಕೆ ಇನ್ನೊಂದು ಹೆಸರು ಏನು ಅಂತ ಅಂದ್ರೆ ದ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಹೇಳಿ ಆಗ್ತದೆ. MMC ಅಂತ ಹೇಳಿ ಬರೆಯುವುದಲ್ಲ, ಸೊ ಯು ಹ್ಯಾವ್ ಟು ಓನ್ಲಿ ರೈಟ್ ಏನಂತ ಹೇಳಿ ಬರೆಯುವುದು, MMC ಅಂತ ಬರೆಯುವಾಗಿಲ್ಲ, ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಹೇಳಿ ಬರಿಬೇಕು, ಅಥವಾ PMC, ದಟ್ ಇಸ್ ಪೋಲನ್ ಮದರ್ ಸೆಲ್ ಅಂತ ಹೇಳಿ ಬರಿಬೇಕು, ಆಯ್ತಾ. ಸೊ ದಿಸ್ ವಿಲ್ ಅಂಡರ್ಗೋ ದ ಪ್ರೊಸೆಸ್ ಆಫ್ ಮಿಯೋಸಿಸ್ ಟು ಪ್ರೊಡ್ಯೂಸ್ ದ ವಿಚ್ ಒನ್, ದ ಪೋಲನ್ ಗ್ರೇನ್ ನ ಪ್ರೊಡ್ಯೂಸ್ ಮಾಡುತ್ತದೆ. ಅಂಡ್ ದಟ್ ಇಸ್ ದ ಎನ್ಲಾರ್ಜ್ಡ್ ವ್ಯೂ ವಿಚ್ ಕ್ಯಾನ್ ಆಲ್ಸೋ ಬಿ ಆಸ್ಕ್ಡ್ ಅಗೈನ್ ಫಾರ್ ಅ 5 marks question, and the diagram will be asked for 3 marks. So this is going to be diagram, okay, and this is going to be a question. You have to write with the diagram, you have to write the description. Okay, so I hope you understood the things, right? Yes, moving on to the next one. This is, see, you can see this one, this is the dehiscence of anther ಆಗ್ತಾ ಇರುವಂತದ್ದು. ಸೊ ನೋಡ್ರಿ, ಫಸ್ಟ್ 3 layers ಏನಿದಾವೆ, the outermost endothecium, ನೋಡ್ರಿ, the outermost epidermis, ಇಲ್ಲಿ ಏನಿದೆ epidermis ಇದು ಅಲ್ವಾ. ಸೊ ಎರಡನೇ ನೋಡ್ರಿ, ಇದು endothecium. ಸೊ ಇದು ನೋಡ್ರಿ ಮಿಡಲ್ ಲೇಯರ್. ಸೊ ಇವೆಲ್ಲ ಏನಾಗ್ತದೆ ಇಲ್ಲಿ ನೋಡ್ರಿ, ಏನಾಗ್ತದೆ ಇಲ್ಲಿ ಓ ಯು ಕ್ಯಾನ್ ಸಿ. ಸೊ ದಿಸ್ ದ ಏರಿಯಾ ವೇರ್ ಯು ಕ್ಯಾನ್ ಸಿ ದರ್ ಇಸ್ ಅ ಡೆಹಿಸೆನ್ಸ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್. ಇಲ್ಲೂ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ, ಬ್ರೇಕ್ ಓಪನ್ ಆಗಿದೆ, ಅಂಡ್ ಪೋಲನ್ ಗ್ರೇನ್ಸ್ ಗಳು ಏನಾಗ್ತಾ ಇದಾವೆ. ಸೊ ಇಟ್ ಇಸ್ ಕಮಿಂಗ್ ಔಟ್. ಸೊ ದಿಸ್ ಇಸ್ ದ ಮ್ಯಾಚ್ಯೂರ್ ಆಂಥರ್ ನ ಸ್ಟ್ರಕ್ಚರ್. ಸೊ ದಿಸ್ ಮ್ಯಾಚ್ಯೂರ್ ಆಂಥರ್ ನ ಸ್ಟ್ರಕ್ಚರ್ ನ, ಸೊ ಡಯಾಗ್ರಾಮ್ ನ 5 marks ಗೆ ಕೇಳ್ತಾರೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಡಯಾಗ್ರಾಮ್ ವೆರಿ ಕೇರ್ಫುಲಿ ಫಾರ್ ದ ಬೋರ್ಡ್. ಓಕೆ, ಸೊ ಹೇಗೆ ಪರ್ಟಿಕ್ಯುಲರ್ಲಿ ಈ ಒಂದು ಡೆಹಿಸೆನ್ಸ್ ಆಗುತ್ತೆ ಅಂತ ಕೇಳೋದಿದ್ರೆ, ದ ಡೆಹಿಸೆನ್ಸ್ ಆಕರ್ಸ್ ಡ್ಯೂ ಟು ದ ಡಿಹೈಡ್ರೇಷನ್. ಓಕೆ, ಯಾವಾಗ ಆಂಥರ್ಸ್ ಗಳು ಮೆಚ್ಯೂರ್ ಆಗುತ್ತಲ್ವಾ, ಆಗ ಏನಾಗುತ್ತೆ, this particular anther gets dehydrated, and that dehydrated anther will rupture, ಏನಾಗುತ್ತೆ, ಒಡೆದೋಗುತ್ತೆ. ಸೊ ಹಾಗೆ ಮ್ಯಾಚ್ಯೂರ್ ಪೋಲನ್ ಗ್ರೇನ್ಸ್ ಗಳನ್ನ ಹೊರ ಹಾಕ್ತವೆ. ಈ ಒಂದು ಪ್ರೊಸೆಸ್ಗೆ ನಾವೇನಂತ ಹೇಳಿ ಕರಿತೇವೆ, ವಿ ಕಾಲ್ ಇಟ್ ಆಸ್ ದ ಡೆಹಿಸೆನ್ಸ್ ಆಫ್ ಆಂಥರ್. ಗಾಟ್ ಇಟ್? ಸೊ ಐ ಹೋಪ್ಫುಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಇಲ್ಲಿ ತನಕ ಎನಿ ಡೌಟ್ಸ್ ಗಳಿದಾವ? If you have any doubts, you can ask.
ಸೊ ಮೇಕ್ ಶ್ಯೂರ್ ದ್ಯಾಟ್ ನೀವೆಲ್ಲ ಏನು ಮೇಕ್ ಶ್ಯೂರ್ ಮಾಡಬೇಕು ದಟ್ ಎನಿ ಡೌಟ್ಸ್ಗಳಿದ್ರೆ ಪೋಸ್ಟ್ ಮಾಡಬಹುದು ಇದರಲ್ಲಿ. ಸೊ ಡೌಟ್ಗಳನ್ನು ಪೋಸ್ಟ್ ಮಾಡಿ, ಸೊ ದ್ಯಾಟ್ ಸೊ ವಿ ಕ್ಯಾನ್, ನಾವು ನಿಮಗೆ ಹೇಳುವಂಥ ವಿಧಾನವನ್ನು ಮತ್ತು ಚೆನ್ನಾಗಿ ಹೇಳ್ಬೋದು, ಇಂಪ್ರೂವ್ ಮಾಡ್ಕೋಬಹುದು ಅಲ್ವಾ. ಸೊ ಹಾಗಾಗಿ ಡೌಟ್ಸ್ಗಳನ್ನ ಕೇಳ್ತಾ ಇರಬೇಕು. ಯು ಹ್ಯಾವ್ ಟು ಸ್ಪೀಕ್ ಅಪ್ ಇನ್ ಯುವರ್ ಕಾಲೇಜ್ ಆಲ್ಸೋ. ನೀವು ಕಾಲೇಜಸ್ಗಳು ಕೂಡ ಏನು ಮಾಡಬೇಕು, ನಿಮ್ಮ ಡೌಟ್ಸ್ಗಳನ್ನ ಸರ್ಸ್ಗಳಿಗೆ ಕೇಳ್ತಾ ಇರಬೇಕಾಗ್ತದೆ. ಸೊ ಆಗ ಮಾತ್ರ ನಿಮಗೆ ಅರ್ಥ ಆಗ್ತದೆ, ನೆನ್ಪಿಟ್ಕೊಳ್ಳಿ. ಇಲ್ಲದೆ ಹೋದ್ರೆ ಸೊ ನಿಮಗೆ ಯಾವುದೋ ಒಂದು ತಲೆಯೊಳಗೆ ಕೂತ್ಕೊಂಡಿರ್ತದೆ, ಅದು ಅರ್ಥ ಆಗದೆ ಇದ್ರೆ ಸೊ ನೀವು ಎಕ್ಸಾಮ್ನ ಬರೀಬೇಕಾದ್ರೆ ನೀವು ಮಧ್ಯದಲ್ಲಿ ಸ್ಟಕ್ ಆಗ್ಬಿಡ್ತೀರಾ. ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಯುವರ್ ಪ್ರಾಬ್ಲಮ್. ಓಕೆ, ಸೊ ಆ ಥರದ ಒಂದು ವಿಷಯವನ್ನ ಕೂಡ ನೆನ್ಪಿಟ್ಕೋಬೇಕು ನಾವು. ಓಕೆ, ಸೊ ನಾವು moving on to the next thing. ಏನು next thing ಯಾವುದು? So here we are going to discuss about the microsporogenesis ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಸೊ ಐ ವಿಲ್ ರೈಟ್ ಓವರ್ ಹಿಯರ್. ಓಕೆ, ಸೊ ಇದೇ ತರದ ಒಂದು ಪರ್ಟಿಕ್ಯುಲರ್ ಡಿಟೇಲ್ಡ್ ಸ್ಟಡಿಯನ್ನ ಮಾಡಬೇಕು. ಸೊ ಮೈಕ್ರೋಸ್ಪೋರೋಜೆನೆಸಿಸ್, ಸೊ ನಿಮಗೆ ಇದೇ ತರದ ಡೀಟೇಲ್ಡ್ ಆಗಿ ಸ್ಟಡಿಯನ್ನ ಮಾಡಬೇಕು ಅಂತ ಅಂದ್ರೆ ಸೊ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ರಿ tchr ಆಪ್ ನ. ಅಫೋರ್ಡಬಲ್ ಪ್ರೈಸಸ್ ಗಳಲ್ಲಿ ನಿಮ್ಗೆ ಏನ್ ಸಿಗ್ತವೆ? ಸೊ ಎಜುಕೇಶನ್, ಟ್ಯೂಷನ್, ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಯ್ತಾ. ನಿಮ್ಗೆ ಟ್ಯೂಷನ್ಸ್ ಗಳು ಸಿಗ್ತಾ ಹೋಗ್ತವೆ. ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಮೈಕ್ರೋಸ್ಪೋರೋಜೆನೆಸಿಸ್. ಫಸ್ಟ್ ಕ್ವಶನ್ ಏನು? ನಮ್ಮ ತಲೆಯಲ್ಲಿ ಮೊದಲನೇ ಕ್ವಶನ್ ಏನ್ ಬರಬೇಕು? ವಾಟ್ ಇಸ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳಿ ಬರಬೇಕು. ಅದಕ್ಕೆ ಆನ್ಸರ್ ಏನು? ಸೊ ದಟ್ ಇಸ್ formation of the process of formation of the process of formation of the process of formation of microspores from pollen mother cell through meiosis. ಮಿಯೋಸಿಸ್ ಅಂದ್ರೆ ಏನು ನೆನ್ಪಿಟ್ಕೊಳ್ರಿ. ಮಿಯೋಸಿಸ್ ಅಂದ್ರೆ ಏನು ಅಂತ ಹೇಳಿ ಹೇಳ್ತೇನೆ ನಾನು ಆಯ್ತಾ. ಬಿಫೋರ್ ದಟ್ ಲೆಟ್ಸ್ ಲರ್ನ್ ವಾಟ್ ಇಸ್ ದಿಸ್. ಸೊ ನಾನು ಆಗ ಹೇಳಿದ್ದೆ ನಿಮ್ಗೆ, ಸೊ ಫಾರ್ಮೇಶನ್ ಆಫ್ ಮೈಕ್ರೋಸ್ಪೋರ್ ಫ್ರಮ್ ಪೋಲನ್ ಮದರ್ ಸೆಲ್, ದಟ್ ಇಸ್ PMC ಅಲ್ವಾ. ಸೊ PMC ಸೊ ಎಲ್ಲಿಂದ ಬಂತು ಹೇಳಿ ಆಮೇಲೆ ಡಿಸ್ಕಸ್ ಮಾಡುವ. PMCಗಳು ಯಾವಾಗ ಸೊ ಮಿಯೋಸಿಸ್ಗೆ ಒಳಗಾಗ್ತವ, ಮಿಯೋಸಿಸ್ ಅಂದ್ರೆ ರಿಡಕ್ಷನಲ್ ಡಿವಿಷನ್ ಅಂತ ಹೇಳಿ ಕರಿತೇವೆ. ಓನ್ಲಿ ಹ್ಯಾಪನ್ಸ್ ಇನ್ ದ ಡ್ಯೂರಿಂಗ್ ದ ಗ್ಯಾಮೆಟ್ ಫಾರ್ಮೇಶನ್. ಯಾವಾಗ ಸೊ ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗ್ತವಲ್ವಾ, ಆ ಸಂದರ್ಭದಲ್ಲಿ ನಾವು ಈ ರಿಡಕ್ಷನಲ್ ಡಿವಿಷನ್ ನೋಡ್ತೇವೆ. ವಾಟ್ ಡಸ್ ದಟ್ ರಿಡಕ್ಷನ್ ಮೀನ್ಸ್? ರಿಡಕ್ಷನ್ ಆಫ್ ಕ್ರೋಮೋಸೋಮ್ಸ್. ಏನು? ರಿಡಕ್ಷನ್ ಆಫ್ ಕ್ರೋಮೋಸೋಮ್ಸ್. ಓಕೆ, ರಿಡಕ್ಷನ್ ಆಫ್ ಕ್ರೋಮೋಸೋಮ್ಸ್ ಗಳು ಆದಾಗ ಅದಕ್ಕೆ ರಿಡಕ್ಷನಲ್ ಡಿವಿಷನ್ ಅಂತ ಹೇಳಿ ಕರೀತೇವೆ. ಸೊ ಹಿಯರ್ ಗ್ಯಾಮೆಟ್ಸ್ ಫಾರ್ಮೇಶನ್ ಆಗ್ತದೆ ಅಂತ ಹೇಳಿ ಹೇಳ್ತೇವಲ್ವಾ. ಸೊ ಯಾವಾಗ ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗ್ತವೋ, ಗ್ಯಾಮೆಟ್ಸ್ ಗಳ ಪ್ಲಾಯ್ಡಿ ಎಷ್ಟಾಗುತ್ತೆ? ಸೊ ಹೆಪ್ಲಾಯ್ಡ್ ಆಗುತ್ತೆ, ಹೌದಾ. ಸೊ ಪೋಲನ್ ಮದರ್ ಎಷ್ಟಾಗಿದೆ? ಹಿಯರ್ PMC ಇದೆ ಅಲ್ವಾ, ಇದರ ಪ್ಲಾಯ್ಡಿ ಬಂದು 2n, ಹೌದಾ. ಯಾವಾಗ ಇದು ಮಿಯೋಸಿಸ್ಗೆ ಒಳಗಾಯ್ತೋ, ಮಿಯೋಸಿಸ್ಗೆ ಒಳಗಾಗ್ತವೋ ಆಗ ಏನನ್ನ ಪ್ರೊವೈಡ್ ಮಾಡುತ್ತೆ? ನಮಗೆ ಮೈಕ್ರೋಸ್ಪೋರ್ ಅನ್ನ ಪ್ರೊವೈಡ್ ಮಾಡುತ್ತೆ, ಹೌದಾ. ಈ ಮೈಕ್ರೋಸ್ಪೋರ್ಗಳ ಪ್ಲಾಯ್ಡಿ ಎಷ್ಟು ಅಂತ ಕೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಹ್ಯಾಪ್ಲಾಯ್ಡ್, ಬಿಕಾಸ್ ಮಿಯೋಸಿಸ್ ಇಸ್ ದ ಪ್ರೊಸೆಸ್ ಆಫ್ ರಿಡಕ್ಷನಲ್ ಡಿವಿಷನ್ ಅಲ್ವಾ. ಎಸ್ ಆರ್ ನೋ? ಐ ಹೋಪ್ಫುಲಿ ಇದು ಸರಿ ಇದೆ ಅಂತ ಅನ್ಕೊಳ್ತೇನೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೇನೆ ನಾನು ಅಲ್ವಾ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಥಿಂಗ್. ಓಕೆ, ಸೊ ನಂತರದಲ್ಲಿ ಸೊ ಈಗ ಈ ಪ್ರೊಸೆಸ್ಸಿಗೆ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಕರೆದ್ವಿ. ಸೊ ಈಗ ನಿಮ್ಮ ತಲೆಯಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ. ಏನ್ ಕ್ವಶನ್ ಬರುತ್ತೆ? ದರ್ ಇಸ್ ಅನದರ್ ಕ್ವಶನ್, ಇಟ್ ಹ್ಯಾಸ್ ಟು ಕಮ್, ಬರಲೇಬೇಕು ಈ ಕ್ವಶನ್. ಏನದು? ದಟ್ ಈಸ್ ಪೋಲನ್ ಮದರ್ ಸೆಲ್ ಎಲ್ಲಿಂದ ಬಂತು? ಫ್ರಮ್ ವ್ಯಾರ್ ದ ಪೋಲನ್ ಮದರ್ ಸೆಲ್ ಕೇಮ್ ಅಲ್ವಾ. PMC ಎಲ್ಲಿಂದ ಬರ್ತಾ ಇದೆ? ಎಸ್, ಅದಕ್ಕೂ ಕೂಡ ಆನ್ಸರ್ ಇದೆ. ಏನ್ ಆನ್ಸರ್ ಅದು? ಲೆಟ್ಸ್ ಸಿ. ಸೊ ಹಿಯರ್ ದ particularly the sporogenous tissues ಇದೆ ಅಲ್ವಾ, the sporogenous tissues. ಎಲ್ಲಿದೆ sporogenous tissues ಗಳು? The sporogenous tissues are present within the particular microsporangium ಅಲ್ವಾ. ಮೈಕ್ರೋಸ್ಪೊರಾಂಜಿಯಂ ನ ಒಳಗಡೆಗೆ ನಮ್ಗೆ ಏನಿದೆ? ಸ್ಪೋರೋಜಿನಸ್ ಟಿಶ್ಯೂಸ್ ಗಳಿದಾವೆ. ಈ ಪ್ರತಿಯೊಂದು ಸ್ಪೋರೋಜಿನಸ್ ಟಿಶ್ಯೂಸ್ ಅಲ್ಲಿರುವಂತ ಸೆಲ್ಸ್, ಸ್ಪೋರೋಜಿನಸ್ ಸೆಲ್ಸ್ ಗಳಿದಾವಲ್ವಾ, ಅವುಗಳಲ್ಲಿ they have the ability to give rise. These have the ability to give rise
ವಾಟ್ ಏನಕ್ಕೆ ಗಿವ್ ರೈಸ್ ಏನು ಕೊಡುತ್ತೆ? ಮೈಕ್ರೋಸ್ಪೋರ್ ಟೆಟ್ರಾಡ್ ಅನ್ನ ಕೊಡುವಂತಹ ಎಲ್ಲ ಎಬಿಲಿಟಿ ಸ್ಪೋರೋಜಿನಸ್ ಟಿಶ್ಯೂಸ್ಗಳಿಗೆ ಇದಾವೆ. ಆಯ್ತಾ? ಅಂಡ್ ಸೊ ಪ್ರತಿಯೊಂದು ಸ್ಪೋರೋಜಿನಸ್ ಟಿಶ್ಯೂಸ್ಗಳು ಕೂಡ ಹ್ಯಾಸ್ ದ ಎಬಿಲಿಟಿ ಟು ಆಕ್ಟ್ ಆಸ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅಥವಾ PMC ಪೋಲನ್ ಮದರ್ ಸೆಲ್ಸ್ ಗಳಾಗಿ ಆಕ್ಟ್ ಆಗುವಂಥದ್ದು ಇದಾವೆ ಅಲ್ವಾ? ಸೊ ಹಾಗೆ ಈ ಒಂದು ಸ್ಪೋರೋಜಿನಸ್ ಟಿಶ್ಯೂಸ್ಗಳು ಏನಾಗಿ ಆಕ್ಟ್ ಆಗ್ತಾ ಇದಾವೆ? PMC ಆಗಿ ಆಕ್ಟ್ ಆಗ್ತಾ ಇದಾವೆ. ನಾವು ದ PMC ಅಂಡರ್ಗೋಸ್ ದ ಪ್ರೊಸೆಸ್ ಆಫ್ ಮಿಯೋಸಿಸ್. ಏನಕ್ಕೆ ಒಳಗಾಗ್ತವೆ? ಈಗ ಮಿಯೋಸಿಸ್ಗೆ ಒಳಗಾಗುತ್ತೆ. ಮಿಯೋಸಿಸ್ಗೆ ಒಳಗಾದಾಗ ಇವುಗಳು ಏನನ್ನ ಕೊಡ್ತವೆ? 4 ಸೆಲ್ಸ್ ಗಳನ್ನ ಫಾರ್ಮ್ ಮಾಡ್ತವೆ. ದೀಸ್ 4 cells ಆರ್ ಅರೇಂಜ್ಡ್ ಇನ್ ಕ್ಲಸ್ಟರ್ಸ್, ಗುಂಪುಗಳಾಗಿ ಅರೇಂಜ್ ಆಗ್ತವೆ. ಅಂಡ್ ಆ ಗುಂಪುಗಳಿಗೆ ನಾವೇನಂತ ಹೇಳಿ ಕರಿತೇವೆ? ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಹೇಳಿ ಕರಿತೇವೆ. ಗಾಟ್ ಇಟ್? ಸೊ ಆ ಗುಂಪುಗಳಿಗೆ ಆ ಒಂದು ಕ್ಲಸ್ಟರ್ಸ್ ಆಫ್ 4 cells ಆರ್ ಕಾಲ್ಡ್ ಆಸ್ ಮೈಕ್ರೋಸ್ಪೋರ್ ಟೆಟ್ರಾಡ್. ಈ ಮೈಕ್ರೋಸ್ಪೋರ್ ಟೆಟ್ರಾಡ್ಗಳು ಏನಾಗ್ತವೆ ಅಂತಂದ್ರೆ, ಸೊ ಡ್ಯೂರಿಂಗ್ ದ ಮ್ಯಾಚುರೇಷನ್ ಆಂಥರ್ ಮ್ಯಾಚೂರ್ ಆಗುತ್ತೆ. ಮ್ಯಾಚೂರ್ ಆದ ತಕ್ಷಣ ಡಿಹೈಡ್ರೇಟ್ ಆಗುತ್ತೆ. ದೇ ಆರ್ ಗೋಯಿಂಗ್ ಟು ಗೆಟ್ಸ್ ಡಿಹೈಡ್ರೇಟ್ ಅಂದ್ರೆ ನೀರು ಅದರಲ್ಲಿರುವಂತದ್ದು ಖಾಲಿ ಆಗ್ತವೆ. ಈ ಮೈಕ್ರೋಸ್ಪೋರ್ ಟೆಟ್ರಾಡ್ಗಳು ಆಂಥರ್ ಮೆಚ್ಯೂರ್ ಆದಾಗ ಸಪರೇಟ್ ಆಗುತ್ತೆ. ಏನಾಗುತ್ತೆ? ಇಟ್ ಗೆಟ್ಸ್ ಸಪರೇಟೆಡ್ ಅಂಡ್ ದಟ್ ಸಪರೇಷನ್ ವಿಲ್ ಲೀಡ್ ಟು ದ ಡೆವಲಪ್ಮೆಂಟ್ ಆಫ್ ಪೋಲನ್ ಗ್ರೇನ್ಸ್. The separation of microspore tetrad and each cell will develop into a single pollen grain. ಹಾಗಾದ್ರೆ ಕೊನೆಯದಾಗಿ ಲಾಸ್ಟ್ ಪಾಯಿಂಟ್ ಅನ್ನ ನಾವು ನಿಮ್ಮ ಮುಂದೆ ಮೆನ್ಷನ್ ಮಾಡ್ತಾ ಇದ್ದೇನೆ. ದಿಸ್ ಇಸ್ ದ ಪ್ರೊಸೆಸ್ ಆಫ್ ಮೈಕ್ರೋಸ್ಪೋರೋಜೆನೆಸಿಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಅಗೇನ್ ಫಾರ್ 5 marks ಇನ್ ದ ಬೋರ್ಡ್. ಓಕೆ, ಸೊ ಇದಿಷ್ಟನ್ನ ಬರೀಬೇಕು. ನಾನು ಲಾಸ್ಟ್ ಒಂದು ನೀಟ್ ಕ್ವಶನ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕ್ವಶನ್ ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಟಾಪಿಕ್. ಸೊ ಒಂದು ಪೋಲನ್ ಗ್ರೇನ್ ಆಗಬೇಕು ಅಂತ ಅಂದ್ರೆ PMC ಎಷ್ಟು ಮಿಯೋಸಿಸ್ಗೆ ಒಳಗಾಗಬೇಕು? ಒಂದು ಪೋಲನ್ ಗ್ರೇನ್ ಆಗಬೇಕು ಅಂದ್ರೆ PMC ಎಷ್ಟು ಮಿಯೋಸಿಸ್ಗೆ ಒಳಗಾಗಬೇಕು? ಒಂದೇ ಪೋಲನ್ ಗ್ರೇನ್. ದಟ್ ಮೀನ್ಸ್ ಅಟ್ ಅ ಟೈಮ್ ಇಟ್ ವಿಲ್ ಫಾರ್ಮ್ 4 ಪೋಲನ್ ಗ್ರೇನ್ಸ್ ಗಳನ್ನ ಮಾಡ್ತವೆ. ಅಂದ್ರೆ ಒಂದು ಮಿಯೋಸಿಸ್ಗೆ ಒಳಗಾಗಬೇಕು. ಹೌದಾ? ಸೊ ಅದೇ ಕ್ವಶನ್ ನ ಇನ್ನೊಂದು ರೀತಿಯಲ್ಲಿ ಕೇಳ್ತೇನೆ. ಸೊ 100 ಪೋಲನ್ ಗ್ರೇನ್ಸ್ ಆರ್ ಫಾರ್ಮ್ಡ್. 100 ಪೋಲನ್ ಗ್ರೇನ್ಸ್ ಆರ್ ಫಾರ್ಮ್ಡ್ ಫ್ರಮ್ ಹೌ ಮೆನಿ ನಂಬರ್ ಆಫ್ ಮಿಯೋಸಿಸ್? 25 ಇಂಟು 25 ಮಿಯೋಸಿಸ್ ಆಗುತ್ತೆ. ಬಿಕಾಸ್ ಇಂಟು 4 ಮಾಡಿದಾಗ ನಮಗೆ 100 ಬರುತ್ತಲ್ವಾ? ಎಸ್ ನೋ? 25 ಮಿಯೋಸಿಸ್ ಆದಾಗ ನಮ್ಗೆ ಏನ್ ಸಿಗುತ್ತೆ? 100 ಪೋಲನ್ ಗ್ರೇನ್ಸ್ ಗಳು ಸಿಗ್ತವೆ. ಸೊ ಆ 25 ಮಿಯೋಸಿಸ್ ಆದಾಗ ಎಷ್ಟು PMC ಗಳಿದಾವೆ? 25 PMC ವಿಲ್ ಬಿ ದೇರ್, ರೈಟ್? ದೇ ವಿಲ್ ಡಿವೈಡ್ ಇಂಟು 100 ಪೋಲನ್ ಗ್ರೇನ್ಸ್. ಅಂಡ್ ದಟ್ ಇಸ್ ವಾಟ್ ದ ನೀಟ್ ಕ್ವಶನ್ಸ್ ಗೆ ಬರುವಂತದ್ದು. ಇದು ಏನಕ್ಕೆ ಎಲ್ಲಿಗೆ ಬರ್ತದೆ? ಸೊ ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ ನೀಟ್ or CET. ಎಸ್. ಸೊ ಇದೇ ತರದ ಡೀಟೇಲ್ಡ್ ಮಾಹಿತಿಯನ್ನ ಬೇಕಾದಲ್ಲಿ ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೇನೆ, TCHR ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಸೊ ದಟ್ಸ್ ಫಾರ್ ಟುಡೇ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಸೊ ದಟ್ ಈಸ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೊಳ್ತಾ, ಸೊ ಇವತ್ತಿನ ಚಾಪ್ಟರ್ಗೆ ನಿಮಗೆ ಸೊ ಅರ್ಥ ಆಗಿದೆ, ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಹಾಗೆ ಇವತ್ತಿನ ಚಾಪ್ಟರ್ನ ಇಲ್ಲೇ ನಾವು ಮುಕ್ತಾಯ ಮಾಡುವಂತ ಸಮಯ ಬಂದಿದೆ. ಸೊ ಬಿಫೋರ್ ಗೋಯಿಂಗ್ ಇಂಟು ದ ಸಬ್ಸ್ಕ್ರೈಬ್ ಟು ದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಅಟ್ ದ ಸೇಮ್ ಟೈಮ್ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಹಾಗೆ ನಾವೇನ್ ಮಾಡುವ? ಸೊ ಇಲ್ಲಿಗೆ ನಮ್ಮ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಅನ್ನ ಮುಕ್ತಾಯ ಮಾಡುವ. ಎನಿ ಡೌಟ್ಸ್ ಗಳಿದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಅಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ನ ಆಲ್ರೆಡಿ ಇಟ್ ಇಸ್ ಬೀನ್ ಗಿವನ್. ಸೊ ಮೇಕ್ ಶ್ಯೂರ್ ದ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಫರ್ದರ್ ಮೋರ್ ಇನ್ಫಾರ್ಮೇಷನ್ಗಳು ಸಿಗ್ತಾ ಹೋಗ್ತವೆ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಟು ದ ಕ್ಲಾಸ್. ಜೈ ಹಿಂದ್.